ಮನೆಗೆ ಬಂದಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ನಾನು ನಿನ್ನೆ ಒಂದು ಮೆಸೇಜ್ ನೋಡ್ದೆ ಅವ್ರದ್ದು, ಅವಾಗ అదే మెసేజ్ వస్తా ఉంది. మెసేజ్ స్టార్ట్ అయిందంటే వాళ్ళు యాక్షన్ లో ఉన్నారు. యాక్షన్ లో ఉన్నారు లెక్క. నేను అదే అనుకుంటే ఉండరే ಆನ್ಲೈನ್ వచ్చిండారా ಪಂಡನ? ಎಲ್ಲರೂ ಹೇಗಿದ್ದೀರಿ? ನೀವ್ ಹೇಗಿದ್ದೀರ ಅಂತ ಹೇಳಿ ಬಾ. హలో పండన, ఎట్లుండారా? ఎట్లుండారా? నో ప్రాబ్లం. Very strong. Strong, very strong, very good. Nice to see you. With all your wishes. God great. Last week చెప్తే నెక్స్ట్ వీక్ ಅವರು ಮೀಟಿಂಗ್ ಬರೋವಾಗ ಆಗ್ಲಿ ಅಂತಂದ್ರೆ ಬಂದಿದ್ದೀರಾ. ವೆರಿ ನೈಸ್ ಟು ಸಿ ಯು. So everybody's prayer has been successfully acknowledged by Pandu. Correct. దేవుడు అక్సెప్ట్ చేసేసా. ఎప్పుడేమేమి కావాలో మన చేతిలో ఏముంది. అది సరే. ఇప్పుడు ఒక కాలంలో వాన అంటే వాన కాలంలో సిస్టమేటిక్ వస్తున్నాడు. ఇప్పుడు వస్తా ఉండే వాన విచిత్రంగా వస్తుంది. అట్లా అయిపోయిందంత. అన్ని ఛాలెంజెస్ ఉంది. ఇంకా దేవుడు ఏమేమి జనాలకి ఛాలెంజెస్ ఇస్తాడో చూడాలి. We want to ready for everything. We should be ready. ఇదంతా ప్రశ్న ఏం లేనే. నో సెకండ్ క్వశ్చన్. You should be ready. నేను ಸರ್ ಚಂದ್ರಶೇಖರ್ ಅವರು ಹೇಗಿದ್ದೀರಿ? ನಮಸ್ಕಾರ. ನಮ್ಮ ಯುವರಾಜರು ಚೆನ್ನಾಗಿದ್ದೀವಿ ಸರ್. ಸಂಧ್ಯಾ ಆನ್ಲೈನ್. హాయ్ సంధ్య. నమస్కారం. హాయ్ ఆంటీ. నేను ఎవరు జ్ఞాపకుండానా? జ్ఞాపకుండారు. ಮೂರ್ತಿ ಅಂಕಲ್ ಬಂದ್ರು. ಮೂರ್ತಿ ಅಂಕಲ್ ಬಂದ್ರು. ಮನು ಬಾಂಡ ಕಣ. ಫೈನ್ ಆಂಟಿ. ಹಾಯ್ ಮೂರ್ತಿ. ನಾಗೇಂದ್ರ ಇದ್ದಾರೆ. ಹಲೋ. ನಾಗೇಂದ್ರ ಇದ್ದಾರೆ. ಹಲೋ. ಪಾಂಡುರಂಗ ಇದ್ದಾರೆ. ಪಾಂಡುರಂಗ. ಸಂಧ್ಯಾ ಚೆನ್ನಾಗಿದ್ಯಾ? డాక్టరే నమస్ಕಾರ. పండన ఎట్లుండారో? బాగుండాను. మీ విశ్వాసంతో. నైస్ టు సీ యు సంధ్య. సేమ్ హియర్ ఆంటీ, సేమ్ హియర్. పండన నా కూతురు. అవునా? నాగేంద్ర. వెరీ గుడ్, వెరీ గుడ్. Madam, how are you? ಸಂಧ್ಯಾ ಹೆಂಗಿದ್ಯಮ್ಮ? After a long time. ಚೆನ್ನಾಗಿದ್ದೀನಿ ಅಂಕಲ್, ನೀವ್ ಹೇಗಿದ್ದೀರಾ? ನಾನು ಯಾರು ಗೊತ್ತಾಯ್ತಾ? ಗೊತ್ತಾಯ್ತು. ರಶ್ಮಿ, ರಾಕೇಶ್ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಆಂಟಿ. ಹಲೋ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಡಾಕ್ಟ್ರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಡಾಕ್ಟರ್ ಅನ್ಮ್ಯೂಟ್. ಹಾಯ್ ಬರ್ತಿ. ಹಲೋ ರಮೇಶ್. ಹಾಯ್ ಬರ್ತಿ. ಏನ್ ಪಾಂಡು ಆರಾಮ? ಆರಾಮಾಗಿದ್ದೀನಪ್ಪ. ಯೋಚನೆ ಇಲ್ದೆ ಆರಾಮಾಗಿದ್ದೀನಿ. ನಿಮ್ಮೆಲ್ಲರ ವಿಶ್ವಾಸದಿಂದ ಸ್ಟ್ರಾಂಗ್ ಆಗಿದ್ದೀನಿ. ಅಲ್ಲ, ಲಾಸ್ಟ್ ವೀಕ್ ವಿ ವರ್ ಸೋ ಡಿಸ್ಟರ್ಬ್ಡ್. ಸೊ ಇಟ್ಸ್ ಗುಡ್. ಹಲೋ. ಮಂಡ್ಯ ರಮೇಶ್. ಏನ್ ರಮೇಶ್? We will start by 7:55 exactly. ನಮಸ್ತೆ ಡಾಕ್ಟ್ರೆ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಡಾಕ್ಟರ್. ನಮಸ್ಕಾರ ನಾಗೇಂದ್ರ. ಹೇಳಮ್ಮ. ಹೇಳು. ಗೆಸ್ಟ್ ಬಂದಿದಾರಪ್ಪ? ರಮೇಶ್ ಗೆಸ್ಟ್ ಬಂದಿದಾರಾ? ಗೆಸ್ಟ್ ಗೆ 7:55 ಹೇಳಿದ್ದೀನಿ. ಓಕೆ. ಇನ್ನು 5 minutes ಇದೆ, ತೊಂದ್ರೆ ಇಲ್ಲ. ಶಿವಲ್ ಆಗಿ ನೆನ್ನೆನು ಮಾತಾಡಿದ್ದೀನಿ ಅವ್ರಿಗೆ. ಓಕೆ. ಬಂದ್ರು ಮೇಡಮ್. ಬಂದ್ರು. ಅಸ್ನಾವ್ ರೂಲ್ಸ್. Madam, you can unmute and show your presence. Video. నాగేంద్ర, బెంగళూరులో వాన వస్తా ఉందా?
నమస్తే మేడం. వాన ఉంది, చలి జాస్తి ఉంది. వాన అంత హెవీగా వస్తుంది, తక్కువైతుంది, వస్తుంది, తక్కువైతుంది. అట్లా ಗಾಳಿ ఈడನು ಜಾಸ್ತಿ ಇದೆ ನಾಗೇಂದ್ರ. ಎಲ್ಲಿ ಈ ಕಡೆ ನಮ್ ಕಡೆ ಏನ್ ಬರ್ಲಿಲ್ಲಪ್ಪ ಜಾಸ್ತಿ. ಅಯ್ಯೋ ಇಲ್ಲಿ ಜಾಸ್ತಿ ಗಾಳಿ ಗಾಳಿ ನಮ್ಮ ಏರಿಯಾ. ಗಾಳಿ ಚಳಿ ಎರಡೂ ಇದೆ. Yes. ಎರಡೂ ಇದೆ. ಇವತ್ತು ಮಧ್ಯಾಹ್ನ ಬಿಸಿಲು ಜೋರಾಗಿತ್ತು. ಹೌದು ಹೌದು. ತಿರುಗಿ ಇದಕ್ಕಿದ್ದಾಗೆ ಮಧ್ಯಾಹ್ನ 3 ಗಂಟೆ ಮೇಲೆ ಮಳೆ ಬೇರೆ ಬಂದ್ಬಿಟ್ಟು ಮಳೆ ಬಂತು. ಹೌದು ಚಳಿ ಬಂತು. ಈವ್ನಿಂಗು ಹಂಗೆ ಆಯ್ತು, ಇದಕ್ಕಿದ್ದಂಗೆ ಮಳೆ ಬಂತು. ಸ್ವಲ್ಪ ಸ್ವಲ್ಪ ಮೂರ್ತಿಯವ್ರೆ, ಯಾರ್ದು ಹೆಸರು ತೋರಿಸ್ತಾ ಇದ್ದೀರಿ? ಕೃಷ್ಣಮೂರ್ತಿ ಅವ್ರ ನಮಸ್ಕಾರ. ನಮಸ್ಕಾರ ಕೃಷ್ಣಮೂರ್ತಿ ಅವ್ರಿಗೆ. ನಮಸ್ಕಾರ, ಚೆನ್ನಾಗಿದ್ದೀನಿ. ಕೃಷ್ಣಮೂರ್ತಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಕೃಷ್ಣಮೂರ್ತಿ ಅವ್ರು ಹರ್ಬನ್ಸ್ಲಾಲ್ ಯಾವಾಗ ಆಗ್ಬಿಟ್ರು? ಲೈನ್ ಅಲ್ಲ ಅಲ್ಲ, ಕೃಷ್ಣಮೂರ್ತಿ ಅವ್ರು ಹರ್ಬನ್ಸ್ಲಾಲ್ ಯಾವಾಗ ಆಗ್ಬಿಟ್ರು ಅಂದೆ? ಹರ್ಬನ್ಸ್ ಲಾಲ್ ಅಂತ ಆಗ್ಬಿಟ್ಟಿದ್ದಾರೆ. ಅದು ನಮ್ಮ ಗ್ರೂಪ್ ದೊಂದು ಝೂಮ್ ಮೀಟ್ ಇದೆ. ಅದ್ರಲ್ಲಿ ಅರ್ಬನ್ಸ್ ಲಾಲ್ ಹೆಸರಲ್ಲಿ ಪರ್ಚೇಸ್ ಮಾಡಿದೀವಿ, ಅದು ಹಂಗ ಹೋಗ್ಬಿಡುತ್ತೆ. ಮೊನ್ನೆನೂ ಅಬ್ಸರ್ವ್ ಮಾಡಿರ್ಬೇಕು ಡಾಕ್ಟರ್ ಲಕ್ಷ್ಮೀನಾರಾಯಣ ಮೂರ್ತಿ ಅವರು. ಅಲ್ಲ, ನೀವಾಗ ಪಂಜಾಬ್ ಹೋಗ್ಬಿಟ್ರು ಅನ್ಕೊಂಡೆ. ಏನ್ ಮೂರ್ತಿ, ಕೃಷ್ಣಮೂರ್ತಿನ ಅಲ್ಲಿ ಕಳಿಸ್ಬಿಡ್ತಿದ್ಯಾ ಪಂಜಾಬ್ಗೆ? ಹರ್ಬನ್ಸ್ಲಾಲ್ ಅಂದ್ರೆ ಪಂಜಾಬ್ ಇಲ್ಲ ಹರಿಯಾಣ. ಹೌದು. ಸೊ ಸಂಧ್ಯಾ ಅವ್ರು ಬರ್ಬೇಕಾದ್ರೆ ಒಂದ್ ಪ್ರೋಗ್ರಾಮ್ ಕೊಟ್ರೆ ಬರ್ತಾರೆ. ನಾಗೇಂದ್ರ ಎಟ್ಟುಂಡಪ್ಪ నీ పండు. థ్యాంక్ యూ అప్ప. బాగుండండి. నమస్తే రెడ్డన్న. నమస్తేనప్ప, అందరికీ నమస్తే. చాలా సంతోషమై పండు. నమస్తే. చాలా బేజారైపోయా. ఏం చేసేకైతుంది, ఎప్పుడేమొస్తే అది తయారుగా ఉండాల. ఉంటాము కాదు, అయినా అన్ని రకాలు భద్రంగా ఉండేటప్పుడు కూడా ఏం చేసేకైతే ఏం ఎఫెక్ట్ అంట, ఏం ఎఫెక్ట్ వాళ్ళు డాక్టర్లు వాళ్ళు ఏమేమి చేస్తే అది అన్ని ఒప్పుకోవాల్సిందే మనం. ಒಪ್ಕೊಂಡೆ ತಾನೆ. ಅಲ್ಲ ಪಂಡು, ಡಾಕ್ಟರ್ ಮಾತು ಹೇಳ್ಬೇಕು ಅನ್ನೋದು ಅದಕ್ಕೇನೆ. ಅದಕ್ಕೆ ಕೇಳಿದ್ರೆ ಬೇಗ ಮೇಲಾಯ್ತಲ್ಲ ಪಾಂಡುಗೆ. ಹೌದೌದೌದು. ಮುಂಚೆ ನಾವು ಚಿಕ್ಕ ಹುಡುಗರಿದ್ದಾಗ ವಿನಾಯಕ ಡಾಕ್ಟರ್ ಹತ್ರ ಹೋದ್ರೆ ಒಂದ್ ಬಾಟ್ಲ್ ಹಿಡ್ಕೊಂಡು ಹೋದ್ರೆ ಔಷಧಿ ಹಾಕ್ಬಿಡೋರು, ಎದುರುಗಡೆಗೆ 1-2 ಮಾತ್ರೆ ಬಚ್ಬಿಡ್ರು. ಏನಿದ್ರು 3 ದಿವಸದಲ್ಲಿ ಊಟ. ಇವಾಗ 2 ದಿವಸ ಕಲ್ಲರ್ ವಾಟ್ರು. ಇವಾಗ ಕಲ್ಲರ್ ನೀರು ಕುಡಿಯೋರು ಯಾರು ಇವಾಗ ಕೊಟ್ರೆ ಫೀಸು ಕೊಡಲ್ಲ. ಹಂಗಿತ್ತು ಅವ್ರ ಕೈ ಗುಣ ಹಂಗಿತ್ತು. ಅದು ನಂಬಿಕೆ, ಅದು ಕಾರ್ಬನೇಟ್ ಮಿಕ್ಸ್ಚರ್ ಏನಂತಾರೆ, ಕಾರ್ಬನೇಟಿವ್ ಮಿಕ್ಸ್ಚರ್ ಅಂತ. ಹೌದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಡಾಕ್ಟರ್ ಮೇಲೆ ನಂಬಿಕೆ ಇರ್ಬೇಕು. ಡಾಕ್ಟರ್ ಕೃಷ್ಣಸ್ವಾಮಿ ಅಂತಿದ್ರು, ರೈಲ್ವೆ ಡಾಕ್ಟ್ರು ದೊಡ್ಡಪೇಟೆಯಲ್ಲಿ. ಅವರು ಬಹಳ ಚೆನ್ನಾಗಿ ಕೊಡ್ತಾ ಇದ್ರು. ಟಿ.ಕೆ. ಶ್ರೀನಿವಾಸ వాళ్ళు తండ్రి కొడుకు డాక్టరే కదా. మురళి కాదు, మురళి వినాయకం మగ. కృష్ణస్వామి ಅಂದ್ರೆ విజయపురాలు. విజయపురంలో ఉండే డాక్టర్ వాళ్ళ నాయన. అవునవును. కృష్ణమూర్తి అಲ್ಲ, కృష్ణస్వామి డాక్టర్. సారీ, మీ ఇంటి దగ్గర వాళ్ళే ఇప్పుడు దేవస్థానం అయిండేది. పరమేశ్వర దేవస్థానం అయిండేది. దేవస్థానం ఉండಲ್ಲ. అవునవును, వాళ్ళే దేవస్థానం. దేవస్థానం ఎక్స్టెన్షన్స్. బిఎంఆర్ ఇంట్లో బి మాధవరావు. ఏం చంద్ర డబ్బాలు వేసుకొనిస్తున్నావో ఇయర్ ఫోన్ లో?
కాదు అదే ఫిల్టర్ చేసుకోవచ్చు. అవునా? ఏమప్పా మీ బామ్మర్ది అంతంత బతుకావాలి కదా మనకి. ఓహో. ಇನ್ನೊಂದು 2 minutes ವೇಟ್ ಮಾಡೋಣ. ಇನ್ನೊಂದು 2 minutes. ಇಲ್ಲ ಆಯ್ತು, ಈಗ ಸ್ಟಾರ್ಟ್ ಮಾಡೋಣ. ಇಲ್ಲ ಬರ್ತಾ ಇದಾರೆ, ಒಬ್ಬೊಬ್ರು ಸೇರ್ತಾ ಇದಾರೆ. ಮಾಡೋಣ. ನಾನು ಇನ್ವೈಟ್ ಮಾಡ್ತೀನಿ. ನೀನು ಚೇರ್ಮನ್ ಅಲ್ಲಪ್ಪ, ನಾನು ಇನ್ವೈಟ್ ಮಾಡ್ತೀನಿ. ಪರವಾಗಿಲ್ಲಪ್ಪ. ಸ್ನೇಹಿತರೆ, ಈ ದಿನ ಚಿಂತಾಮಣಿ ಗೆಳೆಯರ ಬಳಗ ಕಾರ್ಯಕ್ರಮ ಅನುಗುಣವಾಗಿ ಈ ದಿನ ಇನ್ವಿಕೇಶನ್ ಬೈ ಸಂಧ್ಯಾ ವಿಕ್ರಮ್ ಅವ್ರದ್ದು. ಅವರು ನಮ್ಮ ಡಾಕ್ಟರ್ SR ರಮೇಶ್ ಅವರ ಮಗಳು. ಮತ್ತೆ ಅದ ನಂತರ ಈ ದಿನ ಈ ನಮ್ಮ ಗೆಸ್ಟ್ ಆಗಿರೋ ಡಾಕ್ಟರ್ ಅಸ್ನಾ ಉರೂಜ್ ಅವರು ಈ ನಮ್ಮ ನ್ಯೂಟ್ರಿಷನ್ ಫುಡ್ ಸೈನ್ಸ್ ಬಗ್ಗೆ, ಫುಡ್ ಸೈನ್ಸ್ ಇಂದ ನ್ಯೂಟ್ರಿಷನ್ ಹೇಗೆ ಉತ್ತಮ ಆಗುತ್ತೆ ಅಂತ ಅವರು ಅದರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಡಾಕ್ಟರ್ SR ರಮೇಶ್ ಅವರಿಗೆ ಆಹ್ವಾನಿಸ್ತಾ ಇದ್ದೀನಿ. ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ದಿನ ವೋಟ್ ಆಫ್ ಥ್ಯಾಂಕ್ಸ್ ನಮ್ಮ ವಸಂತ ಶೇಖರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ SR ರಮೇಶ್. Thank you, Dr. Nagendra. First of all, formally, I would like to invite Dr. Asna Madam for this gathering. Namaste. 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 And Madam has informed the invocation will be rendered by my daughter, That's Sandhya. very nice. Yeah, so we'll start the program. ಆಮೇಲೆ ಈ ಇನ್ವೊಕೇಶನ್ ಆದ್ಮೇಲೆ ಡಾಕ್ಟರ್ ಅಸ್ನಾ ಉರೂಜ್ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಆಮೇಲೆ ಅವ್ರಿಗೆ ಪ್ಲಾಟ್ಫಾರ್ಮ್ ಹ್ಯಾಂಡ್ ಓವರ್ ಮಾಡ್ತೀನಿ. ಸಂಧ್ಯಾ, ಪ್ಲೀಸ್ ಸ್ಟಾರ್ಟ್ ಇನ್ವೊಕೇಶನ್. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ದುರ್ಗಾದೇವಿ ಹಾಡ್ ಹೇಳಕ್ ಹೋಗ್ತಾ ಇದ್ದೀನಿ. ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಒಂದು ದಿವ್ಯ ಶಕ್ತಿ ಕಾರಣವಾಗಿದೆ ಅಂತ ನಾವು ಭಾವಿಸ್ತೀವಿ. ಆ ಶಕ್ತಿಗೆ ನಾವೊಂದು ಸ್ತ್ರೀ ರೂಪ ಕೊಟ್ಟು ಅವಳನ್ನ ದುರ್ಗೆ ಅಂತ ಕರೆದು ಆರಾಧಿಸೋಣ. ದುರ್ಗೆ ಮಾತಾ ನಮ್ಮನ್ನೆಲ್ಲ ಕಾಪಾಡುವಂತ ಈ ಹಾಡನ್ನ ಹಾಡ್ತಾ ಇದ್ದೀನಿ. ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ ಸ್ವಾಗತಂ ಸುಸ್ವಾಗತಂ. ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ ಸ್ವಾಗತಂ ಸುಸ್ವಾಗತಂ. ರಾಜರಾಜೇಶ್ವರಿ ರಾಜೀವನೇತ್ರೆ ಶಿವಮನೋರಂಜನಿ ಭವಭಯಭಂಜನಿ. ರಾಜರಾಜೇಶ್ವರಿ ರಾಜೀವನೇತ್ರೆ ಶಿವಮನೋರಂಜನಿ ಭವಭಯಭಂಜನಿ. ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ ಸ್ವಾಗತಂ ಸುಸ್ವಾಗತಂ. ಸೃಷ್ಟಿ ಸ್ಥಿತಿ ಲಯ ಕಾರಿಣಿ ದೇವಿ. ಸೃಷ್ಟಿ ಸ್ಥಿತಿ ಲಯ ಕಾರಿಣಿ ದೇವಿ. ದುಷ್ಟ ನಿಗ್ರಹ ಶಿಷ್ಟ ಪಾಲಿನಿ. ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ ಸ್ವಾಗತಂ ಸುಸ್ವಾಗತಂ. ವಿಶ್ವರೂಪಿಣಿ ಕಾರಿಣಿ ದೇವಿ. ವಿಶ್ವರೂಪಿಣಿ ಕಾರಿಣಿ
विमोचनी श्री जगदीश्वरी दुर्गा माता. Thank you, Sandhya. Now it is my pleasure to introduce the guest of the day. She is with us, and she is none other than Dr. Asna Uruj. She is a professor at the Postgraduate Department of Studies in Food Science and Nutrition in the University of Mysore. And her areas of research interest are diabetes, starch digestibility and glycemic responses, natural antioxidants, chemistry and its applications. Anti-hyperglycemic and hypolipidemic effects of medicinal plants also will be studied by her, are being studied by her. And disease-specific food formulations and women health and nutrition issues are also done by her group, which she is heading. She has completed 14 research projects funded by UGC, DST, MHRD, and BBSRC from UK. Dr. Asna Uruj, being a senior faculty member, senior professor in the University of Mysore, has served as reviewer and editor for several national and international journals, where she follows and also regulates the quality of the journals. She has 185 research papers published in peer-reviewed journals with 4,415 citations and H-index also. At the moment, 18 candidates have completed their PhD with Dr. Asna Uruj mentorship. And most important is that Dr. Asna Uruj has bagged several coveted awards. She is a recipient of the prestigious Dr. Kalpana Chawla State Award 2009 for Young Women Scientist, Professor G.S. Baisin's Lifetime Achievement Award in the year 2011, and she is also bestowed by Association of Food Scientists and Technologies. She is also recipient of Dr. Rajmal Devdas Oration Award, which is conferred by Nutritional Society of India in the year 2017, that is recent one. This is for her outstanding achievement and contribution in nutritional sciences. She is also a Young Scientist Award with 50 best paper presentations. She was the first president of Indian Dietetic Association of Mysore chapter and a member of Registered Dietitians Board of Indian Dietetic Association. So this is her brief introduction, but personally I have to tell my friends and the group here that she has been one of the very active researcher and also a teacher and a mentor, and she has built up nutrition department so very well that it is up to the modern high-tech labs she has been able to establish. And I have been with her for several committees, including IHEC, that is Institutional Human Ethics. Institutional Human Ethics Committee of University of Mysore, for which she has been the member secretary for quite a long time, more than a decade, and she has been doing very well. And personally, I would like to tell that Asna Uruj always extends a helping hand for anyone who goes to her for the academics and also for research. She was briefly in administration for nearly 5 years as a deputy registrar in the University of Mysore, during which I had a very personal favor and help from her side. And ನಾನು ಅದು ಕೊನೆಗೆ ಹೇಳ್ತೀನಿ, because I have to mention, because she has helped me a lot
in I don't think several. so, sir. No, it was not a personal help. No. ಇಲ್ಲಮ್ಮ, ಅದು ಅವತ್ತು ಇಲ್ದೇ ಇದ್ದಿದ್ರೆ ನೀವು ಅದಾಗ್ತಾ ಇರ್ಲಿಲ್ಲ, ನನಗೆ ಗೊತ್ತದು. So with this brief introduction, I am telling you very brief introduction. She is very highly accomplished researcher, and also at the same time she has been serving as a member and also chairman in many committees in the University of Mysore and also in CFTRI in Mysore, in addition to several national bodies also. With this very brief introduction, I now hand over this platform to Dr. Asna Uruj. Dr. Nagendra our co-host ಮಾಡಿದ್ರೆ ಅವ್ರಿಗೆ. Dr. Nagendra. Dr. Nagendra, unmute. Yeah, she can proceed. Okay. She has got any PowerPoint slides? Yeah, Yes, yeah. You can upload in the share screen, madam. Yeah, I will do so. 2 Yes, minutes. Madam, First you have to upload in the desktop, then you can go for sharing. Yeah. Before I do that, 1 minute, I just want to say Sure. thank you very much, Ramesh sir. We have had a very long association. I have seen you right from Professor Rangnath's time. And as you said, I think I got to know you when you came for some work. I need not have exaggerated so much. Being in that position, whoever has to extend that help, that's all I did. And it is since then we have been associated. As you rightly said, we were in many committees and even now. And thank you very much for your kind words. But I would also say it is equally reciprocated. You also, sir, are beyond words. As I know you, I think a very humble person. And whenever anybody approaches you, you have also never denied any rightful services. And I think this goes with all those who are dedicated teachers. You know, I have learned looking at seniors like you and many other professors, whatever is best in everyone, we should try to imbibe that. And today, for this event, you have all considered me to address you all, as I am from nutrition background. So I will try my level best to speak in simple language. ಸರಳವಾಗಿ ನನಗೆ ಹೇಗ್ ಅನ್ಸುತ್ತೋ ಆದ್ರೆ ನಮ್ಮ ಆಹಾರದಿಂದ ನಾವು ನಮ್ಮ ಶರೀರವನ್ನು ಹೇಗ್ ಕಾಪಾಡ್ಕೋಬಹುದು, ಮುಖ್ಯವಾಗಿ ಇಮ್ಯುನಿಟಿ. ಈ ಕೋವಿಡ್ ಪ್ರಯುಕ್ತದಲ್ಲಿ ಇಮ್ಯುನಿಟಿ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಆಮೇಲೆ ಎಲ್ಲರೂ ಅದ್ರ ಬಗ್ಗೆ ಸಲಹೆ ಕೊಡೋರಾಗಿದ್ದಾರೆ. ಪ್ರೊಫೆಷನಲ್ಸ್ ಬಿಟ್ಟು ಬೇರೆಯವರು ಎಲ್ಲರೂ ಕೊಡ್ತಿದ್ದಾರೆ. ಅದನ್ನ ನಮ್ಮ ಕಾಮನ್ ಮ್ಯಾನ್ ಇಸ್ ಫಾಲೋಯಿಂಗ್. ಅದರಿಂದ ಉಪಯೋಗ ಆಗತ್ತೆ ಅನ್ಕೊಂಡು ಆ ಒಂದು ನಂಬಿಕೆಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ನಾವು ಇಮ್ಯುನಿಟಿನ ರಾತ್ರಿ ನಾವು ಡೆವಲಪ್ ಮಾಡಕ್ ಆಗಲ್ಲ. ಸರ್ ಬುಕ್ ಬರ್ದಿದ್ದಾರೆ ಇಮ್ಯುನಾಲಜಿ ಮೇಲೆ. ಸೊ ಐ ನೀಡ್ ನಾಟ್ ಎಲಾಬರೇಟ್ ಮಚ್ ಆನ್ ದಟ್. Okay, so first I thank everyone for considering me to address you all today. So with that, I will try to share the screen. Thank you. Dr. Asna madam, one small information. Heli sir. Dr. Nagendra Prasad here is founder of Bangalore Allergy Center. Okay. So he is very much active and also in the field. So he is actually the host for today's meeting. Okay. Yeah. So it is nice that you have this kind of association, even though we are not we are unable to meet in person, but at least virtually we are able to connect. And I think in a way, I don't know, we should be thankful for this situation, but at the same time, we don't want people to suffer, so that we can utilize this facility. Like, because of COVID, it has risen. So without much this one, I would like to. Yes. Okay. So, sir,
Ramesh sir asked me to talk about some aspects. So I put together as link between nutrition and immunity. I will also touch upon a little about the women's health issues and a little about diabetes, because diabetes is the area of work wherein I have been working right from my master days. So to begin with, I have titled it like link between nutrition and immunity. Shall I switch over to Kannada or shall I continue in English, sir? ಕನ್ನಡ ಮಾತಾಡ್ಬೋದು. ಕನ್ನಡ ಮಾತಾಡಿದ್ರೆ ಬೆಟರ್, ಕೆಲವರಿಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ದಯವಿಟ್ಟು ನೀವು ಧಾರಾಳವಾಗಿ ಹೇಳಿ, ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. Madam, both the languages you can use. Both the see some of the technical things you have to put forth in English only. Okay. ಇವಾಗ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಹಾರದಲ್ಲಿ ಇರೋ ಪೌಷ್ಟಿಕತೆಯಿಂದ ನಮ್ಮ ಆರೋಗ್ಯ ಕಾಪಾಡ್ಕೋಬಹುದು. ಮತ್ತೆ ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ದೈಹಿಕ ಹೆಲ್ತ್ ಹೇಗೆ ದೈಹಿಕ ಆರೋಗ್ಯ ಹೇಗೆ ಮೇಂಟೈನ್ ಆಗಬಹುದು ಅಂದ್ರೆ ಅದು 3 ಅಂಶದ ಮೇಲೆ ನಿರ್ಭರ ಆಗತ್ತೆ. ನಮ್ಮ ಆಹಾರ ಮತ್ತೆ ಆಹಾರದ ಆಯ್ಕೆ. ಯಾಕಂದ್ರೆ ಸುಮ್ಮನೆ ಆಹಾರ ಏನೋ ತಿಂದ್ರೆ ಅಲ್ಲ, ಅದರಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕೆಲವೊಂದು ಪೌಷ್ಟಿಕ ಅಂಶಗಳು ಇರ್ಬೇಕು. ಸೊ ಅದರ ಸೇವನೆ ಮೇಲೆ ನಿರ್ಭರ ಆಗತ್ತೆ. ಹಾಗೂ ನಾವು ಎಷ್ಟು ಗಂಟೆ ಅಂದ್ರೆ ಸುಖಕರ ನಿದ್ದೆ ಆಗತ್ತಾ ನಮ್ದು ಅಂತ ಸ್ಲೀಪ್ ಮೇಲೆನೂ ಡಿಪೆಂಡ್ ಆಗತ್ತೆ. ಮತ್ತೆ ದೈಹಿಕ ಚಟುವಟಿಕೆಗಳು. ಸೊ ನಮ್ಮ ಫಿಸಿಕಲ್ ಹೆಲ್ತ್ ಈ 3 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಇಟ್ಕೊಂಡ್ರೆ ನಾವು ಒಳ್ಳೆ ಆರೋಗ್ಯವನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಈ ಒಂದು ಫಿಗರ್ ನಲ್ಲಿ ನಮ್ಗೆ ನಾನೇನ್ ತೋರ್ಸಕ್ ಬಯಸಿದೀನಿ ಅಂದ್ರೆ, ಒಳ್ಳೆ ಆಹಾರದ ಸಪ್ಲೈ ಇದ್ರೆ ನಮ್ಮ ದೇಹಕ್ಕೆ ಒಂದು ಸ್ಟೋರ್ ಅಂತ ಇರುತ್ತಲ್ಲ, ಅದನ್ನ ನಾವು ಒಳ್ಳೆ ನ್ಯೂಟ್ರಿಯೆಂಟ್ ಸ್ಟೇಟಸ್ ನ ಡೆವಲಪ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಅದರಿಂದ ಇಮ್ಯೂನ್ ಫಂಕ್ಷನ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ. ಹಾಗಾಗಿ ನಮ್ಗೆ ಏನೇ ಒಂದು ಸನ್ನಿವೇಶದಲ್ಲಿ, ಈಗ ಒಂದು ಕೋಲ್ಡೇ ಇರಬಹುದು, ಮತ್ತೆ ಕೆಲವರಿಗೆ ಕೋಲ್ಡ್ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅವರಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಚೆನ್ನಾಗಿರುತ್ತೆ. ಅದ್ ಏನೇ ಬ್ಯಾಕ್ಟೀರಿಯಾ ಇದಕ್ಕೆ ಪ್ಯಾಥೋಜನ್ಸ್ಗೆ ಎಕ್ಸ್ಪೋಸ್ ಆದ್ರೆ ಅವರಲ್ಲಿ ರೋಗ ನಿರೋಧಕ ಅಂಶ ಚೆನ್ನಾಗಿರೋದ್ರಿಂದ ಅದು ವಿನಾಶ ಆಗುತ್ತೆ. ಹಾಗಾಗಿ ಅವರಿಗೆ ಏನು ಇನ್ಫೆಕ್ಷನ್ ಬರೋಲ್ಲ. ಅದೇ ಸನ್ನಿವೇಶದಲ್ಲಿ ಈ ಕಡೆ ನೋಡಿ ನೀವು, ಪುವರ್ ನ್ಯೂಟ್ರಿಯೆಂಟ್ ಸಪ್ಲೈ ಇದ್ರೆ ನಮ್ಮ ನ್ಯೂಟ್ರಿಯೆಂಟ್ ಸ್ಟೋರ್ಸ್ ಎಲ್ಲ ಕಡಿಮೆ ಇರುತ್ತೆ. ಹಾಗಾಗಿ ಇಮ್ಯೂನ್ ಫಂಕ್ಷನ್ ವೀಕ್ ಆಗಿರುತ್ತೆ. ಆಮೇಲೆ ಚಾನ್ಸಸ್ ಆಫ್ ಬೇಗ ಇನ್ಫೆಕ್ಷನ್ಸ್ ಆಗೋದು ಚಾನ್ಸಸ್ ಆಗುತ್ತೆ. ಈ ಕೆಲವು ಇನ್ಫೆಕ್ಷನ್ಸ್ ದೇ ಕ್ಯಾನ್ ಬಿ ಕ್ವೈಟ್ ಸೀರಿಯಸ್ ಆಲ್ಸೋ. ಅದರಿಂದ ಡೆತ್ ಆಗೋಕ್ಕೂ ಸಾಧ್ಯ ಇದೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಯಾವ ಕಾರಣಗಳಿಂದ ಯಾವ ಅಂಶಗಳು ನಮ್ಮ ಬಾಡೀಸ್ ಎಬಿಲಿಟಿ ಟು ಫೈಟ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ. ಮತ್ತೆ ಇದು ಇಲ್ಲಿ ಈ ಸ್ಲೈಡ್ ನಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೈಹಿಕ ಕ್ಷಮತೆ ಅಂದ್ರೆ ರೋಗ ನಿರೋಧಕ ಕ್ಷಮತೆಯಿಂದ ಮಾಲ್ನ್ಯೂಟ್ರಿಷನ್ ಹೆಂಗಾಗತ್ತೆ ಅಂದ್ರೆ ಕುಂದುಕೊರತೆಗಳು ಇದ್ರಲ್ಲಿ ಆಹಾರ ಪೋಷಣೆ ಇದ್ರಲ್ಲಿ. ಸೊ ಕುಪೋಷಣೆ ಅಂತ ಹೇಳ್ತೀವಿ, ಎಕ್ಸಾಕ್ಟ್ ಕನ್ನಡ ಟರ್ಮ್ ಅಂದ್ರೆ ಮ್ಯಾಲ್ನ್ಯೂಟ್ರಿಷನ್ಗೆ. ಏನೇನ್ ಕಾರಣ ಆಗಬಹುದು, ಒಂದೇ ಒಂದು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನಾ ಕಾರಣದಿಂದ ನಮಗೆ ಕುಪೋಷಣೆ ಆಗಕ್ ಸಾಧ್ಯ ಇದೆ. ಕುಪೋಷಣೆಯಿಂದ ನಮ್ಮ ಇನ್ಫೆಕ್ಷನ್ ಫೈಟ್ ಮಾಡೋ ಕ್ಷಮತೆ ಕಡಿಮೆ ಆಗುತ್ತೆ. ಮತ್ತೆ ಪದೇ ಇನ್ಫೆಕ್ಷನ್ ಆಗೋದ್ರಿಂದ ಒಬ್ಬ ವ್ಯಕ್ತಿ ಕುಪೋಷಣೆ ಸ್ಟೇಟಸ್ಗೆ ಮೂವ್ ಆಗಕ್ಕೂ ಸಾಧ್ಯ ಇದೆ. ಫಸ್ಟ್ ಆಫ್ ಆಲ್ ಈ ಕಡೆ ಲೆಫ್ಟ್ ಸೈಡ್ ನೋಡಿ, ರೆಡ್ಯೂಸ್ಡ್ ಇಂಟೆಸ್ಟೈನಲ್ ಅಬ್ಸಾರ್ಪ್ಷನ್ ಅಂದ್ರೆ ನಮ್ಮ ಜಠರದಲ್ಲಿ ಆಹಾರ ಇದು ಪೋಷಣೆ ಏನೇನಿರುತ್ತೆ ಅದ್ರಲ್ಲಿ ಪೌಷ್ಟಿಕಾಂಶಗಳೆಲ್ಲ ಊಟ ಆದ್ಮೇಲೆ ನಾವು ಜೀರ್ಣ ಆಗಿ ಅದು ಕನ್ವರ್ಟ್ ಆಗತ್ತಲ್ಲ, ಅದನ್ನ ಅಬ್ಸಾರ್ಬ್ ಮಾಡೋ ಒಂದು ಕ್ಷಮತೆ ಕಡಿಮೆ ಆಗಬಹುದು. ಅದು ವಯಸ್ಸಾದಂಗೂ ಕಡಿಮೆ ಆಗುತ್ತೆ ಅಬ್ಸಾರ್ಪ್ಷನ್ ಕೆಪಾಸಿಟಿ. ಬಟ್ ಕೆಲವೊಂದು ಕಂಡೀಷನ್ಸ್ ನಲ್ಲೂ ಇಂಟೆಸ್ಟೈನಲ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗಬಹುದು. ಮತ್ತೆ ನಮ್ಮ ಕಲ್ಚರ್, ನಾವು ಇಂಡಿಯನ್ಸ್ ವಿ ಆರ್ ಡೀಪ್ ರೂಟೆಡ್, ಕಲ್ಚರ್ ಇಸ್ ಡೀಪ್ ರೂಟೆಡ್. ನಮ್ಮ ಟ್ರೆಡಿಷನಲ್ ಬಿಹೇವಿಯರ್ಸ್ ಬೇರೆ ತರ ಇರಬಹುದು. ಕೆಲವೊಂದು ಆಹಾರಗಳು ನಾವು ಸೇವನೆ ಮಾಡದೇ ಇರ್ಬೋದು, ಕೆಲವು ಸೀಸನ್ಸ್ ನಲ್ಲಿ ತಗೊಳ್ಳಲ್ಲ, ಅಥವಾ ಮಿಕ್ಸ್ ಮಾಡಿ ಕೆಲವೊಂದೆಲ್ಲ ನಾವು ಬಳಸಲ್ಲ. ಸೊ ಟ್ರೆಡಿಷನಲ್ ಬಿಹೇವಿಯರ್ ಆಲ್ಸೋ ಕ್ಯಾನ್ ಲೀಡ್ ಟು ಅವಾಯ್ಡಿಂಗ್ ಸರ್ಟನ್ ಐಟಮ್ಸ್, ಕ್ಯಾನ್ ಆಲ್ಸೋ ಲೀಡ್ ಟು weakening the body's ability to fight infection. Anorexia, that is loss of appetite. ನಿಮಗೆ ಊಟ ಮಾಡೋ ಒಂದು ಇಷ್ಟನೇ ಇರೋದಿಲ್ಲ. Anorexia is a condition. Then some metabolic damage.
there can be disruption in the metabolism or reduction of vitamins concentration. This could be due to ಒಂದು ನಮ್ಮ ಆಹಾರ ಸೇವನೆಯಲ್ಲಿ ವಿಟಮಿನ್ಸ್ ಅಂಶ ಕಡಿಮೆ ನಾವು ಬಳಸಬಹುದು. ಹಾಗಾಗಿ ಕೆಲವೊಂದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ನಮ್ಮ ದೇಹದಲ್ಲಿ ಶೇಖರ ಆಗತ್ತೆ, ಅಂದ್ರೆ ಸ್ಟೋರ್ ಆಗತ್ತೆ. ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಸ್ಟೋರ್ ಆಗೋದಿಲ್ಲ. ನಾವು ದಿನನಿತ್ಯ ಏನ್ ತಿಂತೀವಿ ಅದು ಎಷ್ಟು ಅಬ್ಸರ್ವ್ ಆಗುತ್ತೆ, ಇನ್ ಎಕ್ಸ್ಟ್ರಾ ತಿಂದ್ರು ಅದು we will lose it through fecal matter and through urine. And if we have iron deficiency, this is very common among especially ಚಿಕ್ಕ ಮಕ್ಕಳಲ್ಲಿ, ಹೆಣ್ಮಕ್ಳಲ್ಲಿ, ಅಡೋಲೆಸೆಂಟ್ಸ್ ನಲ್ಲಿ ಮತ್ತೆ ಹೆಂಗಸರಲ್ಲಿ ಐರನ್ ಡಿಫಿಷಿಯನ್ಸಿ, ಇದರಿಂದ ಎನಿಮಿಯಾ ಆಗುತ್ತೆ. ಐರನ್ ಡಿಫಿಷಿಯನ್ಸಿ ಇಂದಲೂ ನಮ್ಮ ಇಮ್ಯೂನ್ ಸ್ಟೇಟಸ್ ಕಡಿಮೆ ಆಗುತ್ತೆ. ಅದಲ್ಲದೆ 2 ಖನಿಜಾಂಶಗಳು ಜಿಂಕ್ ಅಂಡ್ ಕಾಪರ್ ಮಿನರಲ್ಸ್, ಇದರ ಸೇವನೆ ಕಡಿಮೆ ಇದ್ದು ಇದರದ ಕ್ರಮೇಣ ಕ್ರಾನಿಕ್ ಡಿಫಿಷಿಯನ್ಸಿ ಡೆವಲಪ್ ಆದ್ರೆ ಇದರಿಂದಲೂ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೆ. ಇವೆಲ್ಲ ಕಾರಣಗಳಿಂದ ನಾವು ಏನಾಗುತ್ತೆ, ಇಟ್ ವಿಲ್ ಲೀಡ್ ಟು ಮ್ಯಾಲ್ನ್ಯೂಟ್ರಿಷನ್. ಮ್ಯಾಲ್ನ್ಯೂಟ್ರಿಷನ್ ಲೀಡ್ಸ್ ಟು low immunity, and low immunity repeated phase. I mean, if a person is repeatedly exposed to some infections, then that also leads him to a malnutrition state. So here in this figure we can see one healthy eating plate. Okay, now ಏನ್ ಹೇಳ್ಬೋದು ಅಂದ್ರೆ ಆರೋಗ್ಯಕರ ತಟ್ಟೆ. ಯಾವ ತರ ನಮ್ಮ ತಟ್ಟೆನ ನಾವು ಸೌತ್ ಇಂಡಿಯನ್ ಥಾಲಿನ ನಾವು ಜ್ಞಾಪಿಸ್ಕೊಂಡ್ರೆ ಎಲ್ಲಾ ತರದ ಮಿಶ್ರಣಗಳು ಇದೆ. ಅದರಲ್ಲಿ ದವಸ ಧಾನ್ಯ ಇರುತ್ತೆ, ದ್ವಿದಳ ಧಾನ್ಯಗಳು ಇರಬಹುದು, ಮತ್ತೆ ಮಾಂಸಾಹಾರಿ ಅವರು ಮೀನು ಮಾಂಸ ಅದನ್ನು ಕಾಣಬಹುದು, ಮೊಸರು ಇರುತ್ತೆ, ತರಕಾರಿಗಳಿರುತ್ತೆ, ಸೊಪ್ಪಿರುತ್ತೆ. ಸೊ ಇದನ್ನ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಧಾನ್ಯಗಳು ಲೈಕ್ ವೆರೈಟಿ ಆಫ್ ಗ್ರೇನ್ಸ್, ಅಂದ್ರೆ ಆದಷ್ಟು ಲೆಸ್ ರಿಫೈನ್ಡ್ ಆಹಾರಗಳನ್ನ ನಾವು ಬಳಸಬೇಕು. ಏನಾಗುತ್ತೆ, ತುಂಬಾನೇ ರಿಫೈನ್ಡ್ ಅಲ್ಟ್ರಾ ಪ್ರೊಸೆಸ್, ಈಗಿನ ಕಾಲದಲ್ಲಂತೂ ಅಲ್ಟ್ರಾ ಪ್ರೊಸೆಸಿಂಗ್ ಇಸ್ the what we can say is that is the call of the hour. Everybody likes highly processed foods. ಜಾಸ್ತಿ ಪ್ರಾಸೆಸ್ ಆದ್ರೆ ಏನಾಗುತ್ತೆ, ಅದರಲ್ಲಿ ಇರೋ ಇಂಪಾರ್ಟೆಂಟ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅವೆಲ್ಲ ಲೂಸ್ ಆಗುತ್ತೆ. ಸೊ ಆದಷ್ಟು ನಾವು ಲೆಸ್ ಪ್ರಾಸೆಸ್ ಫುಡ್ಸ್, ವೆರೈಟಿ ಆಫ್ ಹೋಲ್ ಗ್ರೇನ್ಸ್ ನ ನಾವು ಸೇವನೆ ಮಾಡಬೇಕು. ಲಿಮಿಟ್ ರಿಫೈನ್ಡ್ ಗ್ರೇನ್ಸ್ ಲೈಕ್ ವೈಟ್ ರೈಸ್, ವೈಟ್ ಬ್ರೆಡ್ ಅಂಡ್ ದ 5 whites ಅಂತೀವಿ ನಾವು. ಐ ವಿಲ್ ಟೆಲ್ ಅಬೌಟ್ ದಟ್ ಲೇಟರ್. ದೆನ್ ದ್ವಿದಳ ಧಾನ್ಯಗಳು, ಮತ್ತೆ ಯಾರು ಮಾಂಸಾಹಾರಿ ಆಗ್ಲೇಬೇಕು ಅಂತ ಏನಿಲ್ಲ, ನಾಟ್ ನೆಸೆಸರಿ. ಈವನ್ ನಾವು ಪಲ್ಸಸ್ ಅಂದ್ರೆ ಕಾಳು ಬೇಳೆಗಳಿಂದ ನಾವು ಪ್ರೋಟೀನ್ ಅಂಶವನ್ನು ದೊರಕಿಸ್ಕೋಬಹುದು. ಇಲ್ಲಿ ನೀವು ನೋಡ್ತೀರಾ ಎಷ್ಟೋ ತರದ್ದು ನಮ್ಗೆ. ವಿ ಆರ್ ವೆರಿ ಫಾರ್ಚುನೇಟ್, ವಿ ಇಂಡಿಯನ್ಸ್, ವಿ ಹ್ಯಾವ್ ಗಾಟ್ ಅ ವೆರೈಟಿ ಆಫ್ ಪಲ್ಸಸ್ ಅವೈಲಬಲ್. ಸೊ ಅದು ಕಡಲೆಕಾಳು ಆಗಬಹುದು, ಹೆಸರು ಬೇಳೆ ಇರಬಹುದು, ಅಲಸಂದೆ ಇರಬಹುದು, ತೊಗರಿ ಬೇಳೆ, ಎಷ್ಟೋ ತರದ್ದು ಧಾನ್ಯಗಳು ನಮಗೆ ಅವೈಲಬಲ್ ಇದೆ. ಸೊ ಅದನ್ನ ನಾವು ವೆರೈಟಿಯಾಗಿ ತಿನ್ಬಹುದು. ಆಮೇಲೆ ಅದನ್ನ ಸೇವನೆಯಲ್ಲಿ ನಾವು ಬೇರೆ ಬೇರೆ ತರದ್ರಲ್ಲಿ ಅದನ್ನ ಫರ್ಮೆಂಟ್ ಮಾಡಬಹುದು, ಜರ್ಮಿನೇಟ್ ಮಾಡಬಹುದು, ಮೊಳಕೆ ಕಟ್ಟಿ ತಿನ್ಬಹುದು. ಸೊ ಬೇರೆ ಬೇರೆ ತರದಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ಬಳಸಬಹುದು. ಆಮೇಲೆ ಹಣ್ಣುಗಳು, ಸೀಸನ್ ನಲ್ಲಿ ಯಾವ ಹಣ್ಣು ಸಿಗುತ್ತೆ ಅದನ್ನೆಲ್ಲ ನಾವು 2-3 ಹಣ್ಣು ಪ್ರತಿದಿನ ತಿಂದ್ರೆ ಏನ್ ತಪ್ಪಿಲ್ಲ, ಒಳ್ಳೇದು ಆಕ್ಚುಲಿ. ಅಂಡ್ it is very essential that we have to eat colorful fruits. Color indicates the presence of certain pigments. ಈಗ ಎಲೆ ಹೇಗೆ ಹಸಿರಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಕ್ಲೋರೋಫಿಲ್ ಇದೆ ಅದರಲ್ಲಿ. ಬಟ್ ಅದೇ ಈ ತರಕಾರಿಗಳಲ್ಲಿ ಮತ್ತೆ ಹಣ್ಣುಗಳಲ್ಲಿ ಬೇರೆ ಬೇರೆ ಕಲರ್ ಇಂದ ಏನಾಗುತ್ತೆ ಅಂದ್ರೆ ನಮ್ಗೆ ಬೇರೆ ಬೇರೆ ತರದ್ದು ಪಿಗ್ಮೆಂಟ್ಸ್ ಸಿಗುತ್ತೆ. ಲೈಕೋಪೀನ್ ಆಗ್ಲಿ, ಬೀಟಾ ಕ್ಯಾರೋಟೀನ್ ಆಗ್ಲಿ, ಈಚ್ ಒನ್ ಹ್ಯಾಸ್ ಗಾಟ್ ಅ ಪರ್ಟಿಕ್ಯುಲರ್ ರೋಲ್ ಇನ್ ಅವರ್ ಬಾಡಿ. ಸೊ ತರಕಾರಿಗಳು ಅಷ್ಟೇ, ಕೆಲವು ಲೈಟರ್ ಗ್ರೀನ್ ಇರುತ್ತೆ, some will be little yellowish or purple color. ಸೊ ಆದಷ್ಟು ಎಲ್ಲಾ ತರದ ತರಕಾರಿಗಳು ಯಾವುದು ಅವೈಲಬಲ್ ಇದೆ ಅದನ್ನ ನಾವು ಬಳಸಬಹುದು. ಸೊ ನಮ್ಮ ಒಂದು ತಟ್ಟೆನಲ್ಲಿ ಇದಿಷ್ಟು ಇರಬಹುದು. ಮತ್ತೆ ಲಾಸ್ಟ್ ನಲ್ಲಿ ಇಲ್ಲಿ ಹೆಲ್ದಿ ಆಯಿಲ್ಸ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಆಯಿಲ್ ಅಂದ್ರೆ ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ಆದಷ್ಟು ಅದು ಮಿತವಾಗಿ ಬಳಸೋದು ಒಳ್ಳೇದು. ಯಾಕೆಂದ್ರೆ ಪ್ರತಿ 1 ಗ್ರಾಮ್ ಆಯಿಲ್ ಸೇವನೆ ನಮಗೆ 9 ಕಿಲೋ ಕ್ಯಾಲೋರಿ, ಅಂದ್ರೆ ಎನರ್ಜಿ ಎಷ್ಟು ಕೊಡುತ್ತೆ ಅಂದ್ರೆ 9 ಕಿಲೋ ಕ್ಯಾಲೋರೀಸ್. whereas other nutrients like proteins and carbohydrates, they give us 4 kilocalories. Every gram will give 4 kilocalories, whereas 1 gram of oil gives 9 kilocalories, which is more than double of the energy provided by 1 gram of either protein or
ಕಾರ್ಬೋಹೈಡ್ರೇಟ್. ಹಾಗಾಗಿ ನಾವು ಆಯಿಲ್ಗಳ ಬಳಕೆನಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು. ಸೊ ಎಷ್ಟು ಬಳಸಬಹುದು ಅಂದ್ರೆ ನಮ್ಮ ICMR ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ನ್ಯೂಟ್ರಿಷನ್ ಇವರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ, ಅಂದ್ರೆ ಸಲಹೆ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ವೆದರ್ ಇಟ್ ಈಸ್ ಅ ಮೇಲ್ ಆರ್ ಅ ಫಿಮೇಲ್, ಯಾವ ಏಜ್ ಗ್ರೂಪ್, ಮಕ್ಕಳಿಗೆ ಎಷ್ಟು, ಹೆಂಗಸರಿಗೆ ಮತ್ತೆ ಇದರಲ್ಲಿ ಗರ್ಭಿಣಿ ಅವಸ್ಥೆನಲ್ಲಿ ಅಥವಾ ನಾನ್ ಪ್ರೆಗ್ನೆಂಟ್. ಸೊ ಅಕಾರ್ಡಿಂಗ್ ಟು ದ ಜೆಂಡರ್, ಅಕಾರ್ಡಿಂಗ್ ಟು ದ age and according to the occupation, that is, are you a sedentary worker or a moderate worker or a heavy worker, ಅದರ ಮೇಲೆ ಡಿಪೆಂಡೆಂಟ್ ಆಗಿ ಯಾವ ಐಟಮ್ ಅಂದ್ರೆ ಯಾವ ಪೌಷ್ಟಿಕಾಂಶ ಅಂದ್ರೆ ಪ್ರೋಟೀನ್ ಎಷ್ಟು ತಗೋಬೇಕು ಒಂದು ದಿನಕ್ಕೆ, ಮತ್ತೆ ಕ್ಯಾಲೋರೀಸ್ ಎಷ್ಟು ತಗೋಬೇಕು, ಕಾರ್ಬೋಹೈಡ್ರೇಟ್ ಎಷ್ಟು ತಗೊಳ್ಬೇಕು, ವೈಟಮಿನ್ಸ್ ಎಷ್ಟಿರ್ಬೇಕು, ಫ್ಯಾಟ್ ಅಂತ ಇದಕ್ಕೆಲ್ಲ ಸಲಹೆ ಕೊಟ್ಟಿದ್ದಾರೆ, ರೆಕಮೆಂಡೇಶನ್ಸ್ ಅಂತ ಹೇಳ್ತೀವಿ. ಸೊ ಅದರ ಪ್ರಕಾರ ಒಬ್ಬ ವ್ಯಕ್ತಿ, ಒಂದು ಹೆಲ್ದಿ adult individual should not use more than 20 to 25 grams of oil. Okay, now here what happens is ನಮ್ಗೆ ಕಣ್ಣಿಗೆ ಕಾಣಿಸುವಂಥದ್ದು ನಾವು ಇದ್ರ ಒಗ್ಗರಣೆನಲ್ಲಿ ಅಥವಾ ಘೀ ಹಾಕೊಂಡು ಅಥವಾ ತುಪ್ಪ ಬೆಣ್ಣೆ ಇದನ್ನ ಬಳಸ್ತೀವಲ್ಲ, ಇದು ನಮಗೆ ಕಾಣಿಸ್ಕೊಳ್ಳೋದು. ನಮಗೆ ಕಾಣಿಸದೇ ಇರೋದು ಅಂದ್ರೆ ಇನ್ವಿಸಿಬಲ್ ಆಯಿಲ್, ಅದು ನ್ಯಾಚುರಲ್ ಆಗಿ ಕೆಲವು ಇದ್ರಲ್ಲಿ ಇರುತ್ತೆ. ಇವಾಗ ಹಾಲು ನಾವು ಕುಡಿಯುವಾಗ ಅಥವಾ ಹಾಲಿನ ಉಪಯೋಗಿಸಿ ಬೇರೆ ಪದಾರ್ಥಗಳನ್ನ ಮಾಡಿದ್ರೆ ಅದರಲ್ಲಿ ನಾವು ಘೀ ಇದೆ ಅಥವಾ ಎಣ್ಣೆ ಇದೆ, ಆಯಿಲ್ ಕಂಟೆಂಟ್ ಇದೆ ಅಂತ ನಾವು ಯೋಚನೆ ಮಾಡಲ್ಲ. ಸೊ ಸಮ್ ಆಫ್ ದಮ್ ಆರ್ ಇನ್ವಿಸಿಬಲ್. ಫಾರ್ ಎಕ್ಸಾಂಪಲ್ ಕೋಕೋನಟ್, ತೆಂಗಿನಕಾಯಿ ನಾವು ದಿನನಿತ್ಯ ಬಳಸ್ತೀವಿ, ಚಟ್ನಿ ಮತ್ತೆ ಸಾರಲ್ಲಿ ತುರ್ದು ಹಾಕೋತೀವಿ, ಪಲ್ಯಗಳಲ್ಲಿ ಅದೆಲ್ಲ. ಸೊ ಅದ್ರಲ್ಲೂ ಸುಮಾರಷ್ಟು ಎಣ್ಣೆ ಇದೆ. ಸೊ oil comes not only in the visible form, and there is also invisible. So together our intake should not be more than 30 grams per day per person. Okay, and with regard to water, now ನೀರಿಂದ ನಮ್ಗೇನು ಶಕ್ತಿ ಬರಲ್ಲ, ಏನು ಮಿನರಲ್ಸ್ ಇಲ್ಲ ಅದ್ರಲ್ಲಿ. ಅಂದ್ರೆ ಇವಾಗ ಮಿನರಲ್ ವಾಟರ್ ಅಂತ ಇದ್ ಮಾಡ್ತಾರೆ, ಅಡ್ವರ್ಟೈಸ್ ಮಾಡ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ವಾಟರ್ ಇಸ್ ವೈ ಇಟ್ ಇಸ್ ಆಲ್ಸೋ ಈಕ್ವಿವಲೆಂಟ್ ಟು ಎನಿ ಅದರ್ ನ್ಯೂಟ್ರಿಯೆಂಟ್ ಇಸ್ ಬಿಕಾಸ್ ದಟ್ ಇಸ್ ದ ಮೀಡಿಯಂ. ಅದೇ ಮಾಧ್ಯಮದಲ್ಲಿ ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ರಕ್ತದಲ್ಲಿ ನಿಯರ್ಲಿ 55% ನೀರಂಶ ಇದೆ. ಮತ್ತೆ ಪ್ರತಿಯೊಂದು ಸೆಲ್ ನಲ್ಲಿ ಎಲ್ಲ ನೀರ್ ಕಂಟೆಂಟ್ ಇದೆ. ಆಮೇಲೆ ಅದೇ ಮಾಧ್ಯಮದಲ್ಲಿ ಆಹಾರ ಜೀರ್ಣ ಆಗೋದು ಮತ್ತೆ ಮೆಟಬಲೈಸ್ ಆಗೋದು, ಅಬ್ಸಾರ್ಬ್ ಆಗೋದು ಎಲ್ಲ ನೀರಿನ ಮಾಧ್ಯಮದಲ್ಲಿ ಆಗಿರೋದ್ರಿಂದ ನಾವು ನೀರು ಆದಷ್ಟು ಅಟ್ಲೀಸ್ಟ್ ಮಿನಿಮಮ್ 1.5 liters per day. So, and you can drink tea and coffee, but in limit. And limit milk and dairy products, because milk for children it is about 300 to 400 ml per day. Grown-ups also we have to consume 200 to 300 ml of milk or any product made out of milk. ಅಂದ್ರೆ ಹಾಲಿನಿಂದ ತಯಾರಾದ ಮೊಸರಾಗ್ಲಿ ಮಜ್ಜಿಗೆ ಆಗ್ಲಿ ಇದನ್ನು ಬಳಸಬಹುದು ನಾವು. ಯಾಕಂದ್ರೆ ನಮಗೆ ಹೆಚ್ಚಾಗಿ ಕ್ಯಾಲ್ಸಿಯಂ ಅದೇ ಒಂದು ಮಾಧ್ಯಮದಿಂದ ಬರೋದು. ಬೇರೆ ಆಹಾರದಲ್ಲೂ ಕ್ಯಾಲ್ಸಿಯಂ ಇದೆ, ಆದ್ರೆ ಕ್ಯಾಲ್ಸಿಯಂ ಅವೈಲಬಿಲಿಟಿ ಅಂದ್ರೆ ಅಬ್ಸಾರ್ಬ್ ಆಗಕ್ಕೆ there are too many inhibitors for calcium absorption. So that is why milk is the best form in which it can be absorbed. And when we say drink liquids, fluids, many people assume that taking tea or coffee also is liquid. But now yen maritivi andre prati ಒಂದು cup of extra tea or coffee andre 1 or 2 spoon of sugar extra. ಸೊ ಈ ಒಂದೊಂದು ಚಮಚ 5 ಗ್ರಾಮ್ ಅಂದ್ರೆ 2 ಚಮಚ ಹಾಕೊಂಡ್ರೆ 10 ಗ್ರಾಮ್ ಶುಗರ್ ಬರುತ್ತೆ. 10 into 4 ಕಿಲೋ ಕ್ಯಾಲೋರೀಸ್ ಅಂದ್ರೆ 40 ಕಿಲೋ ಕ್ಯಾಲೋರೀಸ್ ನಮ್ಗೆ ಬರ್ತಾ ಇದೆ, ಸೇವನೆ ಬರ್ತಾ ಇದೆ. ಅದಲ್ಲದೆ ಹಾಲು ಹಾಕೋತೀವಿ. ಸೊ ಅಂಡ್ ಪ್ಲಸ್ ಇಫ್ ಯು ಟೇಕ್ ಶುಗರಿ ಡ್ರಿಂಕ್ಸ್, ಯು ಹ್ಯಾವ್ ಸೋ ಮೆನಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅವೈಲಬಲ್ ಇನ್ ದಿ ಬಾಟಲ್ ಡ್ರಿಂಕ್ಸ್, and even in the tetra pack we get lot of variety of drinks. ಬಟ್ ಇದ್ರಲ್ಲೆಲ್ಲ ಶುಗರ್ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಇದರ ಸೇವನೆ ಮಿತವಾಗಿದ್ರೆ ಒಳ್ಳೇದು. ಆದಷ್ಟು ಮನೆಯಲ್ಲೇನೆ ಫ್ರೆಶ್ ಫ್ರೂಟ್ಸ್ ಬಳಸಿ ನಾವು ಜ್ಯೂಸ್ ಮಾಡ್ಕೋಬಹುದು. ಆದ್ರೆ ಫ್ರೂಟ್ ಜ್ಯೂಸ್ ತಗೊಂಡ್ರೆ ಎಕ್ಸ್ಟ್ರಾ ಶುಗರ್ ಹಾಕದೇ ಇರೋದು ಒಳ್ಳೇದು. ಆವಾಗ ನಮಗೆ ಅದು ನ್ಯಾಚುರಲ್ ಟೇಸ್ಟ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಜಸ್ಟ್ ಓವರ್ ವ್ಯೂ ಆಫ್ ಅ ಹೆಲ್ದಿ ಈಟಿಂಗ್ ಪ್ಲೇಟ್. ಹೇಗಿರಬಹುದು ನಮ್ಮ ಆರೋಗ್ಯಕರ ತಟ್ಟೆ ಅಂತ. ನಾವು ಕೋವಿಡ್ ಬಗ್ಗೆ 1 ನಿಮಿಷ ಮಾತಾಡ್ತೀನಿ. ಇವಾಗ ಲಾಸ್ಟ್ ಇಯರ್ ಇಂದ ನಮ್ಗೆ ನಾವೆಲ್ಲ ಗೊತ್ತು, ನಮ್ಮ ದೇಶದಲ್ಲೇ ಅಲ್ಲ ಇಡೀ ಜಗತ್ನಲ್ಲಿ ಎಲ್ಲ ಕಂಟ್ರೀಸ್ ನಲ್ಲೂ ಕೋವಿಡ್ ಇನ್ಫೆಕ್ಷನ್
ಎಷ್ಟು ರ್ಯಾಂಪೆಂಟ್ ಆಗಿತ್ತು. ಅಂಡ್ ಬಟ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಗೈಡ್ಲೈನ್ಸ್. ಅಂದ್ರೆ ಇದೇ ಡಯಟ್ ತಗೊಳ್ಬಹುದು, ಈ ಡಯಟ್ ಇಂದ ಕೋವಿಡ್ ನಿವಾರಣೆ ಆಗುತ್ತೆ, ಅದು ದೇರ್ ಇಸ್ ನೋ ಎವಿಡೆನ್ಸ್. ಯಾಕಂದ್ರೆ ದಿ ಕೊರೋನಾ ವೈರಸ್ cannot be destroyed by consuming any food or any nutrient. If you are physically healthy, then, or if your immunity is better, the effect will be much lesser. Andre mild agi effect ಆಗಬಹುದು. Okay, so it is ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಯಾವ ತರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ನಾವು ಹೆಲ್ದಿ ಡಯಟ್ ಬಳಸ್ತಾ ಇದ್ರೆ, ಫಿಸಿಕಲಿ ಆಕ್ಟಿವ್ ಅಂದ್ರೆ ಶಾರೀರಿಕವಾಗಿ ನಾವು ಒಂದಷ್ಟು ಅಟ್ಲೀಸ್ಟ್ 30 ಮಿನಿಟ್ಸ್ ವಾಕಿಂಗು ಅಥವಾ ಏನೇ ತರದ್ದು ನೀವು ಫಿಸಿಕಲ್ ಆಕ್ಟಿವಿಟಿ ಚಟುವಟಿಕೆಗಳಲ್ಲಿ ತೊಡಗಿದ್ರೆ, ಮತ್ತೆ ಹೆಲ್ದಿ ಹ್ಯಾಬಿಟ್ಸ್, ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್, ಮತ್ತೆ ಗಾಂಜಾ, ಬೀಡಿ, ಸಿಗರೇಟು ಇದ್ರದ್ದೆಲ್ಲ ಬಳಕೆ ಇರಬಾರ್ದು. ಮತ್ತೆ ಈವನ್ ಪಾನ್ ಆಲ್ಸೋ, ಮೆನಿ ಆಫ್ ದೆಮ್ ಈಟ್ ಗುಟ್ಕಾ. ಸೊ ಹೆಲ್ದಿ ಹ್ಯಾಬಿಟ್ಸ್ ಶುಡ್ ಬಿ ಪ್ರಾಕ್ಟಿಸ್ಡ್ ಅಂಡ್ ಸ್ಲೀಪಿಂಗ್ ವೆಲ್. ಸೊ ದೀಸ್ ಆರ್ ದ ಬೆಸ್ಟ್ ಪ್ರಾಕ್ಟಿಸಸ್ ವಿಚ್ ಕ್ಯಾನ್ ಇಂಪ್ರೂವ್ ಅವರ್ ಇಮ್ಯೂನ್ ಸಿಸ್ಟಮ್. So how we can improve our immune system? You have to maintain a balanced diet, samatolana ahara antivi, and ಸ್ವಚ್ಛವಾಗಿರ್ಬೇಕು. ಈಗ ಸ್ವಚ್ಛತೆ ಬಗ್ಗೆ ಈಗಿನ ವಾತಾವರಣ ನಮ್ಗೆ ಇನ್ನಷ್ಟು ಹೆಚ್ಚು ಇದು ಇನ್ಫಾರ್ಮೇಶನ್ ಕೊಟ್ಟಿದೆ ನಮ್ಗೆ. ಪದೇ ಪದೇ ನಾವು ಕೈ ತೊಳ್ಕೋಬೇಕು. ಯು ಹ್ಯಾವ್ ಟು ಯೂಸ್ soap, or then you have to use a hand wash, or you have to use how to keep your hands clean and yourself also clean. Then third important point andre mukhyavagi rest in the sense peaceful sleep, undisturbed sleep. So at least 7 hours, 6 to 7 hours. And why do we have to sleep is, ನಮ್ಮ ನಿದ್ದೆ ಟೈಮ್ ನಲ್ಲೇನೆ, ರಾತ್ರಿನಲ್ಲಿ ನಮ್ಮ ಹೋಲ್ ಬಾಡಿ ಇದು ವೇರ್ ಅಂಡ್ ಟೇರ್. ಅಂದ್ರೆ ಇವಾಗ ಕೆಲವು ಸೆಲ್ಸ್, ಮೋಸ್ಟ್ ಆಫ್ ದ ಸೆಲ್ಸ್ ಹ್ಯಾವ್ ಗಾಟ್ 3 days ಲೈಫ್. ಸೊ ಅದರದ್ದು ವೇರ್ ಅಂಡ್ ಟೇರ್, ರಿಪೇರ್ ವರ್ಕ್ ಅದೆಲ್ಲ. ಆಮೇಲೆ ಸ್ವಲ್ಪ ಆರ್ಗನ್ಸ್ಗೂ ರೆಸ್ಟ್ ಬೇಕಾಗುತ್ತೆ. ನನ್ ಆಫ್ ದಿ ಆರ್ಗನ್ಸ್ ಸ್ಟಾಪ್ ವರ್ಕಿಂಗ್, ಅಂದ್ರೆ ಯಾವುದೇ ಅಂಗ ನಮ್ದು ಸ್ಟಾಪ್ ಮಾಡಲ್ಲ ವರ್ಕ್ ಮಾಡಕ್ಕೆ, ಬಟ್ ಸ್ಲೋ ಡೌನ್ ಮಾಡುತ್ತೆ, ನಿಧಾನ ವರ್ಕ್ ಮಾಡುತ್ತೆ. ಸೊ ಅವಕ್ಕೂ ಒಂದಷ್ಟು ರೆಸ್ಟ್ ಬೇಕು. ಅಂಡ್ ಹಾಗೆ ಮಾರನೇ ದಿನಕ್ಕೆ, ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಕ್ಕೆ, ಅಂದ್ರೆ ಎನ್ಸೈಮ್ಸ್ ಪ್ರಿಪೇರ್ ಆಗಕ್ಕೆ ಹಾಗೂ ಹಾರ್ಮೋನ್ಸ್ ತಯಾರಿಕೆಗೆಲ್ಲ ರಾತ್ರಿ ಹೊತ್ತೆ ಜಾಸ್ತಿ ಆಗೋದು. ಸೊ ಅದರಿಂದ ನಮಗೆ ರೆಸ್ಟ್ಫುಲ್ ಸ್ಲೀಪ್ ಮುಖ್ಯ. So restful sleep will allow your body to recover from stress and the entire day's physical activity. And a little bit of exercise is very important, which I said, on the minimum 30 minutes per day. This helps our immune system. And lastly, we have to keep ourselves hydrated. Now 4 to 6 cups andre 200 ml volume 4 to 6 cups. So it should be around 1.5 liters. Even now ಊಟ ಮಾಡ್ತೀವಲ್ಲ, ಊಟದಿಂದಲೂ ನಮಗೆ ಫ್ಲೂಯಿಡ್ ಅಂಶ ಬರುತ್ತೆ, ವಾಟರ್. ಬಿಕಾಸ್ ನಾವು ಅಡಿಗೆನಲ್ಲೂ ನೀರ್ ಹಾಕಿ, ಅನ್ನ, ಚಪಾತಿ ಇದಕ್ಕೆಲ್ಲ ನೀರ್ ಹಾಕಿ, ತರಕಾರಿಗಳಲ್ಲಿ, ಸಾರಿನಲ್ಲಿ ಎಲ್ಲ ನೀರ್ ಬಳಸ್ತೀವಿ. ಸೊ ಹಾಗಾಗಿ ಆ ಮಾಧ್ಯಮದಿಂದಲೂ ನಮಗೆ ನೀರಂಶ ಒದಗ್ ಬರುತ್ತೆ. ಈಗ ನಮ್ಮ ಇಮ್ಯೂನ್ ಸಿಸ್ಟಮ್ನ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವುದು ಹೇಗೆ, ಇದ್ರ ಬಗ್ಗೆ ಒಂದು ಕೆಲವು ಮಿನಿಟ್ಸ್ ಲೆಟ್ ಅಸ್ ಸ್ಪೆಂಡ್. ಹೌ ಟು ಬೂಸ್ಟ್ ಅವರ್ ಇಮ್ಯೂನ್ ಸಿಸ್ಟಮ್. Now, first of all, we should try to understand what factors can depress our immune system. ಯಾವ ಕಾರಣದಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗಬಹುದು ಅಥವಾ ರೋಗ ನಿರೋಧಕ ಶಕ್ತಿ ಹೇಗ್ ಕಡಿಮೆ ಆಗೋದು. ಒಂದು, ಓಲ್ಡರ್ ಏಜ್. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ವಯಸ್ಸಾದಂಗೆ ನಮ್ಮ ಎಲ್ಲಾ ಅಂಗಗಳ ಕ್ಷಮತೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಸೊ ಇಂಟರ್ನಲ್ ಆರ್ಗನ್ಸ್ ಎಫಿಷಿಯನ್ಸಿನೂ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಥೈಮಸ್, ಬೋನ್ ಮ್ಯಾರೋ, ಅಂದ್ರೆ ಈ ಬೋನ್ ಒಳಗಡೆ ಇರುತ್ತಲ್ಲ, ಅಲ್ಲೇನೆ ನಮ್ದೆಲ್ಲ ಸೆಲ್ಸ್ ತಯಾರಾಗೋದು. Aging is associated with micronutrient deficiency, which can affect the immune function. Then the second factor, environmental toxins. ಈಗ ನಾವು ಸ್ಮೋಕ್ ಮಾಡದೇ ಇರಬಹುದು, ಆದ್ರೆ ನಾವು ವಾತಾವರಣದಲ್ಲಿ ನಮ್ಗೆ ಎಷ್ಟೊಂದು ಪೊಲ್ಯೂಷನ್ ಇದೆ ಅಂದ್ರೆ ಅದ್ರಿಂದಲೂ ಪಾರ್ಟಿಕಲ್ಸ್ ಕ್ಯಾನ್ ಗೆಟ್ ಇನ್ ಸೈಡ್ ಅವರ್ ಬಾಡಿ ಅಂಡ್ ಒನ್ ಕ್ಯಾನ್ ಬಿ ಅ ಪ್ಯಾಸಿವ್ ಸ್ಮೋಕರ್. ಈಗ ಮನೆಯಲ್ಲಿ ಒಬ್ಬ ವ್ಯಕ್ತಿ ಸ್ಮೋಕರ್ ಇರ್ಬೋದು, ಬೇರೆಯವರು ಮಾಡದೇ ಇರಬಹುದು, ಬಟ್ ಆ ಸ್ಮೋಕ್ ನ ನಾವು ತಗೊಂಡ್ರೆ ನಾವು ಪ್ಯಾಸಿವ್ ಸ್ಮೋಕರ್ ಆಗ್ತೀವಿ. ಅಪಾರ್ಟ್ ಫ್ರಮ್ ದಟ್, ಏರ್ ಪೊಲ್ಯೂಷನ್ ಅಂಡ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ದೀಸ್ ಕ್ಯಾನ್ ಬಿ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್. ಇವು ಇಮ್ಯೂನ್ ಸೆಲ್ಸ್ ನ ನಾಶ ಮಾಡುತ್ತೆ, ಅದರದ ನಾರ್ಮಲ್ ಆಕ್ಟಿವಿಟಿಗೆ ಅಡೆತಡೆ ಮಾಡುತ್ತೆ. ಮತ್ತೆ ಎಕ್ಸಸ್ ವೇಟ್. ನಾವು
ವಯಸ್ಸಾದಂಗೆ ಸ್ವಲ್ಪ ನಮ್ಮ ವೇಟ್ ಜಾಸ್ತಿ ಆಗುತ್ತೆ. ಆದ್ರೆ ಅದನ್ನ ವಯಸ್ಸಿಗೆ ವೇಟ್ ಜಾಸ್ತಿ ಆಗಿದೆ ಅಂತ ನಾವು ಇದ್ ಮಾಡಬಾರ್ದು. ವಿ ಹ್ಯಾವ್ ಟು ಟೇಕ್ ಎಫರ್ಟ್ ಟು ಮೇಂಟೈನ್ ಐಡಿಯಲ್ ವೇಟ್. ಆದಷ್ಟು ನಾವು ವೇಟ್ ನ ಒಂದು ಹಂತದಲ್ಲಿ ಲಿಮಿಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ವೇಟ್ ಸೇರ್ದೇ ಇರೋ ಹಂಗೆ ನೋಡ್ಕೋಬೇಕು. ಅಂಡ್ ಎಕ್ಸಸ್ ವೇಟ್ ಆದ್ರೆ ಏನಾಗುತ್ತೆ, ಒಬೆಸಿಟಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ಒಬೆಸಿಟಿ ಇಸ್ ಅಸೋಸಿಯೇಟೆಡ್ ವಿತ್ ಲೋ ಗ್ರೇಡ್ ಕ್ರಾನಿಕ್ ಇನ್ಫ್ಲಮೇಷನ್. ಅಂದ್ರೆ ನಿಮಗೆ ಡಯಾಬಿಟಿಸ್ ಇಲ್ಲದೆ ಇರಬಹುದು, ಹೈಪರ್ ಟೆನ್ಷನ್ ಇಲ್ಲದೆ ಇರಬಹುದು, ಆದ್ರೆ ನೀವು ಓವರ್ ವೇಟ್ ಇದ್ದೀರಾ ಅಥವಾ ದಪ್ಪ ಇದ್ದೀರಾ, ಬೊಜ್ಜಿದೆ. ಓಕೆ, ಬೊಜ್ಜುತನದಿಂದ ನಮ್ಗೆ ಒಳಗಡೆನೆ ಇನ್ಫ್ಲಮೇಷನ್ ಶುರು ಆಗುತ್ತೆ, ಅದು ನಮಗೆ ಗೊತ್ತಾಗುದಿಲ್ಲ. ಆಯ್ತಾ? ಸೊ ಇದ್ರ ಬಗ್ಗೆ ಸುಮಾರಷ್ಟು ಸ್ಟಡೀಸ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ದಟ್ ಒಬೆಸಿಟಿ ಇಸ್ ಅಸೋಸಿಯೇಟೆಡ್ ವಿತ್ ಲೋ ಗ್ರೇಡ್ chronic inflammation. So then the fourth factor which can depress, which can dampen or affect our immune system, poor diet. Andre poor diet andre ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಯಾವ ಡಯಟ್ ನಲ್ಲಿ ಕಡಿಮೆ ಇರುತ್ತೆ. ಇವಾಗ ಜಾಸ್ತಿ ಪ್ರಾಸೆಸ್ ಫುಡ್ಸ್ ನಾವು ಬಳಸ್ತಾ ಇದ್ರೆ ಏನಾಗುತ್ತೆ, ಅದರಲ್ಲಿ ಮಿನರಲ್ಸ್ ಅಂಡ್ ವೈಟಮಿನ್ಸ್ ಅಂಶ ಕಡಿಮೆ ಇರುತ್ತೆ. ಆಮೇಲೆ ನಾವು ಜಾಸ್ತಿ ಫ್ಯಾಟ್ ನ ಬಳಸ್ತೀವಿ, ಮತ್ತೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ನ ಬಳಸ್ತೀವಿ. ಸೊ ಮ್ಯಾಲ್ ನ್ಯೂಟ್ರಿಷನ್ ಆರ್ ಅ ಡಯಟ್ ಲ್ಯಾಕಿಂಗ್ ಇನ್ ಒನ್ ಆರ್ ಮೋರ್ ನ್ಯೂಟ್ರಿಯೆಂಟ್ಸ್ ಕ್ಯಾನ್ ಇಂಪೇರ್ ದ ಪ್ರೊಡಕ್ಷನ್ ಅಂಡ್ ಆಕ್ಟಿವಿಟಿ ಆಫ್ ಇಮ್ಯೂನ್ ಸೆಲ್ಸ್ ಅಂಡ್ ಆಂಟಿಬಾಡೀಸ್. So a poor diet, ill-balanced diet, unhealthy diet can lead to, can depress our immune system. Then the other factor is that if people are suffering from autoimmune or immunodeficiency disorders, that also will disable the immune system. And chronic mental stress. Now stress, ಎಷ್ಟು ನಾವು stress ತಗೊಳ್ತೀವೋ ಅದರಿಂದ ಏನಾಗುತ್ತೆ, there is a hormone called cortisol. ಅದು ನಮ್ಮ ಬಾಡಿನಲ್ಲಿ ಎಕ್ಸ್ಟ್ರಾ ರಿಲೀಸ್ ಆಗುತ್ತೆ. ಇಟ್ ಇಸ್ ಅ ಸ್ಟ್ರೆಸ್ ರಿಲೇಟೆಡ್ ಹಾರ್ಮೋನ್. ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಇದ್ದಷ್ಟು ಇನ್ಫ್ಲಮೇಷನ್ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಇಟ್ಸ್ ಅಪ್. ಓಕೆ, ಸೊ ದೇರ್ ಫೋರ್ it will also have an action on the white blood cells, which are the body's defense mechanism. And lastly, lack of sleep and rest. Now sleep, ನಾನು ಹಿಂದೆನೂ ಹೇಳಿದೆ, ಯಾಕೆ ನಮಗೆ ನಿದ್ರೆ ಅವಶ್ಯಕ ಅಂದ್ರೆ ಇಟ್ ಈಸ್ ಅ ಟೈಮ್ ಆಫ್ ರೆಸ್ಟೋರೇಷನ್. ಅಂದ್ರೆ ಮತ್ತೆ ವೇರ್ ಅಂಡ್ ಟೇರ್ ಇದೆಲ್ಲ ಆಗಿ ಮತ್ತೆ ನೆಕ್ಸ್ಟ್ ಡೇಗೆ ತಯಾರು ಮಾಡೋದಕ್ಕೆ ಸ್ಲೀಪ್ ಇಸ್ ಇಂಪಾರ್ಟೆಂಟ್. ಸೊ there is a kind of chemical substances like cytokines which are released that fights the infection. ತುಂಬಾ ಕಡಿಮೆ ನಿದ್ದೆ ಮಾಡಿದ್ರೆ ನಾವು 2 hours or 3 hours ಏನಾಗುತ್ತೆ, ಇದು cytokine levels are lowered and it will have a negative effect on our immune system. Okay, so what nutrients? There could be a question about ಯಾವ ನ್ಯೂಟ್ರಿಯೆಂಟ್ಸ್ ನಾವು ಪೋಷಣ ಆಹಾರ ಅಥವಾ ಯಾವ ಪೌಷ್ಟಿಕ ಅಂಶದಿಂದ ನನ್ನ ಇಮ್ಯೂನ್ ಸಿಸ್ಟಮ್ ಸೆಲ್ಸ್ ನಾನು ಹೆಚ್ಚು ಶಕ್ತಿಶಾಲಿಯಾಗಿ ಮಾಡ್ಕೋಬಹುದು ಅಂತ. ಸುಮಾರಷ್ಟು ರಿಸರ್ಚ್ ಈಗ ಲಾಸ್ಟ್ 10 years ನಲ್ಲಿ ನಡೆದಿದೆ, ವೇರ್ ಇನ್ nutrition has been shown to play a major role in supporting the production and action of both the cells and the soluble factors of the immune system. ಅದರಲ್ಲಿ ಮುಖ್ಯವಾಗಿ ನಾನು ತುಂಬಾ ಸರಳವಾಗಿ ಹೇಳ್ತೀನಿ, ಪ್ರೋಟೀನ್ ಅಂಶ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ನಮ್ಗೆ ಎಲ್ಲ ಕಲರ್ಫುಲ್ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ನಿಂದ ಒದಗಿ ಬರುತ್ತೆ. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ದೋಸ್ ಹೂ ಆರ್ ಆನಿಮಲ್ ಫುಡ್ ಕನ್ಸ್ಯೂಮ್ ಮಾಡೋರು, ಅದರಲ್ಲೂ ಫಿಶ್ ಕನ್ಸ್ಯೂಮ್ ಮಾಡೋರು, ಮೆರೈನ್ ಅಂದ್ರೆ ಸಮುದ್ರದ್ದು ಫಿಶ್ ಕನ್ಸ್ಯೂಮ್ ಮಾಡೋರಿಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅದರಿಂದ ಬರುತ್ತೆ. ಅದು ತಿಂದೇ ಇರೋರು, ದೋಸ್ ಹೂ ಆರ್ ವೆಜಿಟೇರಿಯನ್ಸ್, ಅವರಿಗೆ ವೀಟ್ ಜರ್ಮ್ ಅಂತೀವಿ, ಫ್ಲಾಕ್ ಸೀಡ್ ಅಂಡ್ ಆಲ್ಮಂಡ್ಸ್, ಇದರಿಂದೆಲ್ಲ ನಮಗೆ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಬರುತ್ತೆ. ಆಮೇಲೆ ಕೆಲವೊಂದು ವೈಟಮಿನ್ಸ್ ಅಂಡ್ ಮಿನರಲ್ಸ್, ಇವಿಷ್ಟು ಆಹಾರಗಳಿಂದ ನಮಗೆ ಇಮ್ಯೂನ್ ಸಿಸ್ಟಮ್ ನಾವು ಸ್ಟ್ರೆಂಥನ್ ಮಾಡ್ಕೋಬಹುದು. ಸೊ ಇಲ್ಲಿ ಒಂದೊಂದಾಗಿ ಐ ವಿಲ್ just try and explain. See, coming to the fruits category. Now here there are different fruits. There are at least 5-6 fruits displayed in this slide, but each fruit has a different color. They are colorful. ಬೇರೆ ಬಣ್ಣ ಇದೆ. ಆ ಕಲರು ಅದರಲ್ಲಿ ಇರೋ ಪಿಗ್ಮೆಂಟ್ ಇಂದ ಆ ಕಲರ್ ಬರುತ್ತೆ. ಆಮೇಲೆ each fruit has got a different composition. Now papaya is rich in beta carotene, and this is rich in limonene, citrus fruits. Like even lemon and orange and all have got citric acid and citrus content in it.
Then even this also has to a small extent, but citrus fruits are oranges, sweet lime and lemon. Idralli citric acid and especially ascorbic acid or vitamin C ಅಂತ ಹೇಳ್ತೀವಲ್ಲ, ಇವೆಲ್ಲ ಇದ್ರಲ್ಲೂ ಇದೆ. ಮತ್ತೆ ವಾಟರ್ಮೆಲನ್ ನಲ್ಲಿದೆ, ಸ್ಟ್ರಾಬೆರಿ ನಲ್ಲಿದೆ ವೈಟಮಿನ್ ಸಿ. ಅದಲ್ಲದೆ ಪೊಟ್ಯಾಷಿಯಂ, ಕ್ಯಾರೋಟಿನಾಯ್ಡ್ಸ್. ಕ್ಯಾರೋಟಿನ್ ಅಂದ್ರೆ ಆರೆಂಜ್ ಕಲರ್ ಯಾವ್ದಿರುತ್ತೆ, ರೆಡ್ ಅಂಡ್ ಆರೆಂಜ್, that will have lot of carotene in it. They boost our immunity and it is advisable to eat the fruit rather than juice. ಏನಾಗುತ್ತೆ, ಜ್ಯೂಸ್ ಮಾಡ್ಬಿಟ್ರೆ ಇದರದ್ದು ನಾರಂಶ ಎಲ್ಲ ನಾವು ಹಿಂಡಿ ತೆಗೆದು ಬಿಡ್ತೀವಿ. ಹಾಗಾಗಿ and also we may add sugar, so extra sugar should be avoided as much as possible. Okay, the one what you take coffee, tea ಮತ್ತೆ occasionally ಒಂದಷ್ಟು ಸ್ವೀಟ್ ತಿಂದ್ರುನು, ಬಟ್ ಆದಷ್ಟು ಎಕ್ಸ್ಟ್ರಾ ಶುಗರ್ ಎಲ್ಲೆಲ್ಲಿ ನಾವು ಕಡಿಮೆ ಮಾಡಕ್ ಸಾಧ್ಯ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ದೇಹಕ್ಕೆ ಶುಗರಿನ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಪ್ರತಿ ಒಂದು ಆಹಾರ, ಅದು ಅಕ್ಕಿ, ಬೇಳೆ ಮತ್ತೆ ಗೋಧಿ, ರಾಗಿ ಎಲ್ಲವೂ ಜೀರ್ಣ ಆಗಿ ಗ್ಲೂಕೋಸ್, ಒನ್ ಆಫ್ ದ ಶುಗರ್, ಅದಕ್ಕೆ ಕನ್ವರ್ಟ್ ಆಗೋದು. ಹಾಗಾಗಿ ನಮಗೆ ಎಕ್ಸ್ಟ್ರಾ ಶುಗರಿನ ಅವಶ್ಯಕತೆನೇ ಇಲ್ಲ. ಆಮೇಲೆ ಇಲ್ಲಿ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಆದಷ್ಟು ಫ್ರೂಟ್ ನ ಹೋಲ್ ಆಗಿ ಹಾಗೇನೆ ಅದರ ಯಾವ ತರ ಇದೆ ಅದು ಆ ತರನೇ ಕಟ್ ಮಾಡಿ ಅದನ್ನ ಉಪಯೋಗಿಸೋದು ಒಳ್ಳೇದು, rather than juice. Occasionally we can take, or maybe when you're sick or we cannot consume, even pineapple, any of these fruits can be consumed. And there are some tried and tested formulas which can improve your immunity. We all know turmeric ಎಲ್ಲರಿಗೂ ಗೊತ್ತಿರೋದೆ. ಅರಿಶಿನ ನಮ್ಮ ಎಷ್ಟೋ ನೂರಾರು ವರ್ಷದಿಂದನೂ ನಮ್ಮ ದೇಶದಲ್ಲಿ ಅದರ ಬೇರೆ ಬೇರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸ್ಕಿನ್ನಿಗೆ ಒಳ್ಳೆಯದು, ಎಲ್ಲ ಆಹಾರಗಳಲ್ಲಿ ನಾವು ಬಳಸ್ತೀವಿ ಅಥವಾ ಎಲ್ಲ ಅಡುಗೆಗಳಲ್ಲಿ ನಾವು ಬಳಸ್ತೀವಿ. ಸೊ ಟರ್ಮರಿಕ್ ಹ್ಯಾಸ್ ಗಾಟ್ ಎ ಬಯೋಆಕ್ಟಿವ್ ಕಾಂಪೌಂಡ್ ಕಾಲ್ಡ್ ಆಸ್ ಕರ್ಕ್ಯುಮಿನ್. ಸೊ ಇದು ಆಂಟಿ ಕ್ಯಾನ್ಸರ್ ಎಫೆಕ್ಟ್ ಇದೆ ಇದರಲ್ಲಿ. ಸೊ ಇದನ್ನ ನಾವು ಡೈಲಿ ಬಳಸ್ತಾ ಇರೋದ್ರಿಂದ ಏನ್ ತಪ್ಪಿಲ್ಲ, ನಮ್ಮ ಇದರಲ್ಲಿ ಅಡುಗೆನಲ್ಲಿ ಬಳಸಬಹುದು. ಸೊ ದಿಸ್ ಆಲ್ಸೋ ಹ್ಯಾಸ್ ಇಮ್ಯೂನ್ ಬೂಸ್ಟಿಂಗ್ ಪ್ರಾಪರ್ಟಿ ಅಂಡ್ ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಸರ್ಟನ್ diseases, especially cancer. Then pudina soppu. Now this also has got some properties in it. This also can be used. And kalonji, kari jirge anta ಹೇಳ್ತೀವಲ್ಲ, ಇದನ್ನ ದಿನ ಬೆಳಿಗ್ಗೆ ಒಂದು 1/4 ಚಮಚ ಹಾಗೆ ಆಳೊಟ್ಟೆನಲ್ಲಿ ಅದನ್ನ ತಗೊಂಡ್ರೆ ಒಳ್ಳೇದು. kalonji has got lot of, and also it has got omega-3 fatty acids. Then ತುಳಸಿ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ತುಳಸಿನ ನಾವು ಹಾಗೆ ಗ್ರೈಂಡ್ ಮಾಡಿ ಅದರ ಜ್ಯೂಸ್ ಮಾಡಿ ಅಥವಾ ಬಾಯ್ಲ್ ಮಾಡಿ ಅದನ್ನು ತಗೊಳ್ಬಹುದು. ಬಟ್ ದ ಬೆಸ್ಟ್ ಕಾಂಬಿನೇಷನ್ ಇಸ್ ಜಿಂಜರ್ ಜ್ಯೂಸ್ ವಿತ್ ಹನಿ. This can even relieve those who have got joint pain, stiff joints, arthritis, ಅವರಿಗೆಲ್ಲ ಇದು ತುಂಬಾ ಒಳ್ಳೇದು. ಬೆಳಗ್ಗೆ ಜಿಂಜರ್ ಜ್ಯೂಸ್, ಲೈಕ್ ಇದನ್ನ ಏನ್ ನಾನು ನೆಕ್ಸ್ಟ್ ಒಂದು ಫಾರ್ಮುಲಾ ತೋರಿಸ್ತಾ ಇದ್ದೀನಿ, ಏನ್ ಕಾಂಪೋಸಿಷನ್ ನಲ್ಲಿ ಬಳಸಬಹುದು ಅಂತ. So there is a lot of research which says that consuming these foods, ಅಂದ್ರೆ ಇವಾಗ ಒಂದ್ ಎಲೆ ಪುದೀನದು ಒಂದ್ ಎಲೆ ತಗೊಂಡ್ರೆ ನಮ್ಗೆ ಆಗಲ್ಲ. You must consume a little quantity. Okay, so this I said, like at least 1/4 teaspoon has to be consumed every day. And ginger juice and honey is the best combination. Now here I am showing one healthy drink, like what everybody, like most of you would be 50 plus in this group, and there's no harm in taking that. Okay, now you can either, you have the option, either you can add it in hot milk or in hot water. If you want to avoid milk, no problem, but you can consume it with milk. So adike one 2 chitki arshna powder, adre pure arshna use ಮಾಡಬೇಕು, because we know in our country lot of adulteration is practiced. So as much as possible be sure that it is its purity na confirm ಮಾಡ್ಕೊಂಡು ಒಂದ್ 2 ಚಿಟಿಕಿ ಅರಿಶಿನ ಮತ್ತೆ 1 ಪಿಂಚ್ ಪೆಪ್ಪರ್, ಕರಿಮೆಣಸು ಅದನ್ನ ಪೌಡರ್ ಮಾಡಿದ್ದು 1 ಪಿಂಚ್ 1 ಚಿಟಿಕಿ. ದೆನ್ ಜಿಂಜರ್ ಜ್ಯೂಸ್ 1 ಟೀ ಸ್ಪೂನ್, ಇದನ್ನ ಮತ್ತೆ 1/2 ಟೀ ಸ್ಪೂನ್ ಹನಿ ಹಾಕೊಂಡು ಮಿಕ್ಸ್ ಮಾಡಿ. when it is hot milk or hot water, it tastes nice. So you can add it and have it every day. This is a healthy drink. And also in many of the hospitals during this COVID time, in treating corona patients, this healthy drink has been given, because it has got the immune enhancing properties. Then another drink, I vouch for it.
I mean, I give, what should I say? I have an evidence for it. Surety. Okay, for joint pain. Some time ago, that arthritis like fever. Some 3-4 years ago, I was affected by that, and I had joint swelling and joint pain. So I thought it was completely like, it is arthritis, early arthritis has set in. But if there were symptoms, it was the after effect of the fever. And I was taking ginger juice with honey every day. And for the anti-inflammatory effect, the garlic. So garlic and ginger juice, I was regularly using every day. I minimized as much as possible steroidal medications or any painkillers. I minimized the usage. Very difficult iddaga matra nan tagoltidde. So this is a best combination. What we can do: 1 liter pure filtered water again, half a bunch of pudina leaves, wash them. You can just chop them and add it. Amele cinnamon. What do you tell for that? Cinnamon. Chakke. Yeah, chakke. 1/4 inch chakke stick adna add ಮಾಡಿ ಮುರಿದು ಬಿಟ್ಟು ನೀರಿಗೆ ಹಾಕ್ಬಿಡಬಹುದು. ಆಮೇಲೆ 1 inch fresh ginger. Okay, ಅದನ್ನ ಪೀಲ್ ಮಾಡಿ ನೀವು ಸ್ಲೈಸ್ ಮಾಡ್ಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಇದಿಷ್ಟನ್ನ ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು. ಕೂಲ್ ಮಾಡಿ ನೀವು ಫಿಲ್ಟರ್ ಮಾಡಿ ಒಂದು ಬಾಟಲ್ಗೆ ಇಟ್ಕೋಬಹುದು. ಕುಡಿಯುವಾಗ ನೀವು ಲೆಮನ್ ಜ್ಯೂಸ್ ನ ಸ್ಕ್ವೀಸ್ ಮಾಡ್ಬಿಟ್ಟು, ಹಾಫ್ ಲೆಮನ್ ಜ್ಯೂಸ್ ನ ಸ್ಕ್ವೀಸ್ ಮಾಡ್ಬಿಟ್ಟು ತಗೊಳ್ಳಿ. It is an analgesic drink. All these have got pain relieving properties. And adding cinnamon and taking is good for even people with diabetes. Okay, so you can follow this. When it boils, you add ginger, cinnamon, mint or pudina leaves, boil it for 10 minutes, strain and consume it on empty stomach. And even any other time in between also you can consume it. But remember to squeeze half a lime before consuming. This can be stored fridge alli itkobodu ಮಾಡ್ಕೊಂಡು ನಾವು 1-2 ಲೀಟರ್. ಆಮೇಲೆ ಅದನ್ನ ಕುಡಿಯುವಾಗ ರೂಮ್ ಟೆಂಪರೇಚರ್ ಗೆ ತಂದು ಲೆಮನ್ ಜ್ಯೂಸ್ ನ ಲಿಂಬೆ ರಸನ ಹಾಕೊಂಡು ಕುಡಿಬಹುದು. So this also has got both immune enhancing plus pain relieving. So it's a natural analgesic drink. So those who have any kind of stiffness and any kind of pain, or you don't have to have pain, ನೋವಿದ್ರೇನೆ ಇದನ್ನ ತಗೊಳ್ಬೇಕಂತ ಏನಿಲ್ಲ, ನೀವು ಧಾರಾಳವಾಗಿ ಇದನ್ನ ಬಳಸಬಹುದು. ಇದರಿಂದ ಏನು ತೊಂದರೆ ಇಲ್ಲ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಫ್ಯೂಸ್ಡ್ ಡ್ರಿಂಕ್. ಯಾಕಂದ್ರೆ ಇದನ್ನೆಲ್ಲ ನಾವು ಹಾಕಿ ಇನ್ಫ್ಯೂಸ್ ಮಾಡಿರ್ತೀವಿ. ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ಇರೋ ಬಯೋಆಕ್ಟಿವ್ಸ್ ಎಲ್ಲ ನೀರಿಗೆ ಬರುತ್ತೆ. ಹಾಗಾಗಿ ಇಟ್ ಇಸ್ ಕಾಲ್ಡ್ ಆಸ್ ಅ ಇನ್ಫ್ಯೂಸ್ಡ್ ಡ್ರಿಂಕ್. ಅಂಡ್ ಇಫ್ ಇಟ್ ಈಸ್ ಸೋಲ್ಡ್ ಇನ್ ಅ ಬ್ರ್ಯಾಂಡ್ ವಿತ್ some brand name, it will be very expensive. But we must know that it is so easy. We have all these ingredients. ನಮ್ಮ ಅಡುಗೆ ಮನೆಯಲ್ಲೇ ಎಲ್ಲ ingredients ಇದೆ. ಇದನ್ನೆಲ್ಲ ನಾವು ಬಳಸ್ಕೋಬಹುದು. Okay, now for blood sugar control. I know it is very unfortunate. Many of us suffer from diabetes, type 2 diabetes. So it is very important for them to keep track of the meal timings and do not give long gap. ಅಂದ್ರೆ ತುಂಬಾ ಹೊತ್ತು ಗ್ಯಾಪ್ ಕೊಡಬಾರ್ದು. ಬೆಳಿಗ್ಗೆ ತಿಂಡಿಗೂ ಮಧ್ಯಾಹ್ನ ಊಟಕ್ಕೆ, ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟಕ್ಕೆ ಆತರ ತುಂಬಾ ಗ್ಯಾಪ್ ಕೊಡಬಾರ್ದು. ಒಂದು ರೆಗ್ಯುಲಾರಿಟಿ ಮೇಂಟೈನ್ ಮಾಡಬಹುದು. ಈ ತರ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ, ವೇಟ್ ಮೇಂಟೈನ್ ಆಗಕ್ ಸಾಧ್ಯ ಇರುತ್ತೆ. ಸೊ ಬ್ಲಡ್ ಶುಗರ್ಸ್ ಮೇಂಟೈನ್ ಮಾಡಿದ್ರೆ. ಆಮೇಲೆ ಪೋರ್ಷನ್ ಸೈಜ್, ಆಮೇಲೆ ಒಂದ್ ಹೊತ್ತು ಜಾಸ್ತಿ ತಿನ್ನೋದು, ಒಂದ್ ಹೊತ್ತು ತೀರಾ ಕಡಿಮೆ ತಿನ್ನೋದು, ಈ ತರದ್ದು ಇನ್ಇಕ್ವಾಲಿಟಿ ಇರಬಹುದು. ವಿ ಮಸ್ಟ್ ಟ್ರೈ ಅಂಡ್ ಮೇಂಟೈನ್ moderate and consistent portion size. And ಅತಿ ಮುಖ್ಯ ಅಂದ್ರೆ ಬ್ರೇಕ್ಫಾಸ್ಟ್ ನ ನಾವು ಮಿಸ್ ಮಾಡಬಾರ್ದು. ಬೆಳಿಗ್ಗೆ ತಿಂಡಿನ ನಾವು ಮಿಸ್ ಮಾಡಬಾರ್ದು. ಆದ್ರೆ ತಿಂಡಿ ಸಮಯ ಅಂದ್ರೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೆ ನಾವು ಎಚ್ಚರ ಆದ 1 ಗಂಟೆ ಒಳಗಡೆ ನಾವು ಬ್ರೇಕ್ಫಾಸ್ಟ್ ನ ಕನ್ಸ್ಯೂಮ್ ಮಾಡ್ಬೇಕು. ಸೊ ನೀವು 6 ಗಂಟೆಗೆ ಎದ್ರೆ 7 ಗಂಟೆ ಒಳಗಡೆ ತಿನ್ಬೇಕು. ಆದ್ರೆ ಕೆಲವು ಪ್ರಾಕ್ಟಿಕಾಲಿಟೀಸ್ ಇದೆ, ನಮ್ಗೆ ಆಗದೆ ಇರ್ಬೋದು. ಆದ್ರೆ ಅದಕ್ಕೋಸ್ಕರ ನಾನು ಏನ್ ಸಲಹೆ ಕೊಡ್ತೀನಿ ಅಂದ್ರೆ, ಆದಷ್ಟು ಬೇಗ ನೀವು 10 ಗಂಟೆಗೆ ತಿನ್ನೋ ಅಭ್ಯಾಸ ಇದ್ರೆ ದಯವಿಟ್ಟು ಇನ್ನೊಂದು ಹಾಫ್ ಅನ್ ಅವರ್ ಅರ್ಲಿ ಮಾಡಿ, 8 ದಿನ. ಇನ್ನೊಂದು ನೆಕ್ಸ್ಟ್ ವೀಕ್ ಇನ್ನೊಂದು ಹಾಫ್ ಅನ್ ಅವರ್ ಅರ್ಲಿ ಮಾಡಿ. ಪರ್ಟಿಕ್ಯುಲರ್ಲಿ ಡಯಾಬಿಟೀಸ್ ಇದ್ದವರಂತೂ ತಡ ಮಾಡಬಾರ್ದು. ಸೊ ಯಾಕೆ ನಾವು ಬ್ರೇಕ್ಫಾಸ್ಟ್ ಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ, ನೀವು ಈ ವರ್ಗನಲ್ಲೇ ನೋಡಿ, ಬ್ರೇಕ್ ಅಂಡ್ ಫಾಸ್ಟ್. ಓವರ್ ನೈಟ್ ಫಾಸ್ಟ್ ಇಟ್ಟಿರ್ತೀವಿ ನಾವು, ರಾತ್ರಿ ತಿಂದು ಮಲ್ಗಿರ್ತೀವಿ, ಬೆಳಿಗ್ಗೆ 10 ರಿಂದ 12 ಗಂಟೆ ಏನು ಆಹಾರ ಸೇವನೆ ಮಾಡಿರೋದಿಲ್ಲ. So we are breaking the overnight fast, and this will give us energy and also steady blood sugar levels.
Okay. So now a little time we'll spend in trying understanding the health concerns of women. Now, women at different stages of life, they are affected by nutrition. That is, poor nutrition consumption in the tumba effect agate. Women's nutrition affects a wide range of health and social issues. Like it depends, our education level ಮೇಲೆ ಡಿಪೆಂಡ್ ಆಗುತ್ತೆ, ವರ್ಕ್ ಮಾಡ್ತಿದಾರೋ ಇಲ್ವೋ, ಮನೇಲಿ ವರ್ಕ್ ಮಾಡ್ತಿದ್ರು ಫಿಸಿಕಲ್ ದೈಹಿಕ ಶ್ರಮ ಜಾಸ್ತಿ ಆಗುತ್ತೆ. ಮತ್ತೆ ಹೌ ಮೆನಿ ಪ್ರೆಗ್ನೆನ್ಸೀಸ್, ವಾಟ್ ಹ್ಯಾಸ್ ಬೀನ್ ದ ಪ್ರೆಗ್ನೆನ್ಸಿ ಔಟ್ಕಮ್, ಅಂದ್ರೆ ಗರ್ಭಾವಸ್ಥೆಯಿಂದ ಲೈಕ್ ಕೆಲವರಿಗೆ ಅಬಾರ್ಷನ್ ಆಗಿರ್ಬಹುದು ಅಥವಾ ಸಿಸೇರಿಯನ್ ಆಗಿರ್ಬಹುದು, ದೆನ್ ಫ್ಯಾಮಿಲಿ ಇಶ್ಯೂಸ್ and household food security, social setting, and so many factors are there which affect women's nutrition. ಸೂಕ್ಷ್ಮವಾಗಿ ನೋಡಕ್ ಹೋದ್ರೆ ಇದೆಲ್ಲ ನಮ್ಮ ದೈಹಿಕ ಆರೋಗ್ಯಕ್ಕೆ ಅಫೆಕ್ಟ್ ಮಾಡುತ್ತೆ. ಸೊ ದೇರ್ ಆರ್ ಸಮ್ ಸ್ಪೆಷಲ್ ನ್ಯೂಟ್ರಿಷನಲ್ ನೀಡ್ಸ್. ಯಾಕಂದ್ರೆ ವಿಮೆನ್ಸ್ ಬಾಡಿ ರೈಟ್ ಪ್ಯೂಬರ್ಟಿ ಅಂತ ಆಗತ್ತಲ್ಲ, ಋತುಮತಿ ಆದ ಟೈಮ್ ಇಂದ ಶುರು ಆಗುತ್ತೆ. ನಮ್ಮ ವಿಮೆನ್ಸ್ ಹೆಲ್ತ್ ಇಸ್ ಡಿಪೆಂಡೆಂಟ್ ಆನ್ ಹಾರ್ಮೋನಲ್ ಕಂಟ್ರೋಲ್. Right from menstruation, estrogen and progesterone, these are the two hormones which control women's body and women's health during pregnancy and lactation and later menopause. So all these alter the recommended daily intake of nutrients. So we experience a lot of changes during pregnancy, during lactation, and before the onset of menopause and after the onset. Andre ee namge monthly periods agodu stop aguttalla, that is it might be after 48 years or 50 years. So we might have seen our mother or wife or sister experience some problems during menopause, some do not. They are lucky. But what happens is after menopause, ನಾವು ನಮ್ಮ ದೇಹವನ್ನು ನಾವು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. I will just explain to you in the next few slides. And let us also know that there are 5 diseases or conditions which are connected to nutrition which affect women. One, first of all, ರಕ್ತಹೀನತೆ, iron deficiency anemia. ರಕ್ತಹೀನತೆ ಬೇರೆ ಬೇರೆ ಕಾರಣಗಳಿಂದ ಆಗಬಹುದು. ಕೆಲವು that might be from because of other medical conditions, but the anemia which is more common in Indians, especially women and young children and adolescents and teenage girls, is iron deficiency. ಅದು ಕಬ್ಬಿಣದ ಕೊರತೆಯಿಂದ, ಅಂದ್ರೆ ಆಹಾರದಲ್ಲಿ ಕಬ್ಬಿಣಾಂಶ ಇರುತ್ತಲ್ಲ ಅದರ ಕೊರತೆಯಿಂದ ರಕ್ತಹೀನತೆ ಆಗತ್ತೆ. ಸೊ ಕೆಲವರಿಗೆ 7-8 ಗ್ರಾಮ್ ಅಷ್ಟು ಕಡಿಮೆ ಆಗಬಹುದು. ಸೊ ನಾರ್ಮಲಿ ವಿಮೆನ್ ಶುಡ್ ಹ್ಯಾವ್ ಅರೌಂಡ್ average 12 grams of hemoglobin and men 14 grams and above. Why women are more prone to anemia is ಪ್ರತಿ ತಿಂಗಳು ಮೆನ್ಸ್ಟ್ರೇಷನ್ ಆಗಿರೋದ್ರಿಂದ ಬ್ಲಡ್ ಲಾಸ್ ಆಗುತ್ತೆ, ಹಾಗಾಗಿ ಅವರಿಗೆ ಐರನ್ ಡಿಫಿಷಿಯನ್ಸಿ ಎನಿಮಿಯಾದು ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ ಆಸ್ಟಿಯೋಪೋರೋಸಿಸ್, ಮೂಳೆ ಸೌತ್ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ಅ ಕಂಡೀಷನ್. ಐ ಹ್ಯಾವ್ ಅ ಫ್ಯೂ ಸ್ಲೈಡ್ಸ್ ಆನ್ ದಿಸ್. ಆಮೇಲೆ ಹಾರ್ಟ್ ಡಿಸೀಸ್ and type 2 diabetes and some types of cancer. So globally we can see that these are the 5 conditions. Andre ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ಇಡೀ ಇದ್ರಲ್ಲೂ ಗ್ಲೋಬ್ ನಲ್ಲೂ ನಾವು ಇದೆಲ್ಲ ಈ ಪ್ರಾಬ್ಲಮ್ಸ್ ಆರ್ ವೆರಿ ಕಾಮನ್ ಅಮಾಂಗ್ women, and we can prevent and maintain through good nutrition. So first of all, anemia among females. Now iron deficiency anemia ಅಂತ ಹೇಳಿದೆ ನಾನು, ಅಂದ್ರೆ ಇದ್ರಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ನ ಕೊರತೆ. Now this is a very common nutritional disorder, and generally ಏನಾಗುತ್ತೆ, menstrual cycle ಇದರಿಂದನೇ ಶುರು ಆಗುತ್ತೆ. ಆಮೇಲೆ women who are consuming very poor diets, ಅಂದ್ರೆ very few foods are included. ಹಸಿರು ತರಕಾರಿಗಳನ್ನ ತಗೊಳ್ಳಲ್ಲ, ಸೊಪ್ಪು ತರಕಾರಿಗಳನ್ನ ತಗೊಳ್ಳಲ್ಲ. ಆಮೇಲೆ those who are very low body weight, ಅಂದ್ರೆ ತುಂಬಾ ತೆಳುವಾಗಿರ್ತಾರಲ್ಲ, ಸಣ್ಣಕ್ಕಿರ್ತಾರೆ, ಅವರಲ್ಲೂ iron deficiency anemia ಕಾಮನ್ ಇರುತ್ತೆ. Actually what is recommendation is 15 to 18 milligrams, but ನಮಗ್ ಗೊತ್ತಾಗಲ್ಲ ಯಾವ ಆಹಾರದಲ್ಲಿ ಕಬ್ಬಿಣಾಂಶ ಇದೆ ಅಂತ. So red meat, those who eat meat, they can eat liver, and that gives you 2 pieces of liver if you eat per week is sufficient for them to improve their hemoglobin. ಆಮೇಲೆ dark green leafy vegetables, ಪಾಲಕ್ ಸೊಪ್ಪು, ಯಾವ ತರದ ಸೊಪ್ಪಾದ್ರೂ, ಕೊತ್ತಂಬರಿ ಸೊಪ್ಪಂತೂ ನಾವು ಬಳಸ್ತೀವಿ, ಆದ್ರೆ ಪ್ರಮಾಣದಲ್ಲಿ ಕಡಿಮೆ ಹಾಕೋತೀವಿ. ನೀವು ಕಿಲ್ಕಿರೆ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮೆಂತೆ ಯಾವ್ದಾದ್ರೂ ನೀವು ಬಳಸ್ಬೋದು. ಅದ್ರಲ್ಲಿ ಹೆಚ್ಚಾಗಿ
moringa, what do you say, drumstick leaves. Okay. ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಲ್ಲಿ ತುಂಬಾ ಹೈ ಕಂಟೆಂಟ್ ಆಫ್ ಅಯಾನ್ ಇದೆ. ಆಮೇಲೆ ಅದು ತುಂಬಾ ಕ್ಯಾಲ್ಸಿಯಂ ಲೆವೆಲ್ ಅದರಲ್ಲಿ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪನ್ನ ವೀಕ್ಲಿ ಒನ್ಸ್ ಆದ್ರೂ ಬಳಸಬಹುದು. ಮತ್ತೆ ಇಡೀ ಕಾಳುಗಳಲ್ಲಿ ಹೋಲ್ ಗ್ರಾಮ್ಸ್, ಕಡಲೆಕಾಳು, ಹೆಸರು ಕಾಳು, ಇದ್ರಲ್ಲೂ ಅಯಾನ್ ಅಂಶ ಇದೆ. ಆಮೇಲೆ ಈಗ ನಮ್ಮ ಬೇಕರಿನಲ್ಲಿ ಆಗ್ಲಿ ಅಥವಾ ಈವನ್ ಇನ್ ದ ಸೂಪರ್ ಮಾರ್ಕೆಟ್ ವಿ ಗೆಟ್ ಲಾಟ್ ಆಫ್ ಸೀರಿಯಲ್ಸ್ ವಿಚ್ ಆರ್ ಫಾರ್ಟಿಫೈಡ್ ವಿತ್ iron and some vitamins. So these are the sources. But what I want to emphasize is that it's very important for women not to be anemic, because this can lead to many problems. So during pregnancy and lactation also, energy requirement yakandre ಭ್ರೂಣ ಬೆಳೀತಾ ಇರೋದ್ರಿಂದ ಎಲ್ಲಾ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಫೋಲಿಕ್ ಆಸಿಡ್ ಅಂತ ಡಾಕ್ಟರ್ಸ್ ಆಸ್ ಸೂನ್ ಆಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಫೋಲಿಕ್ ಆಸಿಡ್, ಫೋಲೇಟ್ ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ. ಯಾಕಂದ್ರೆ ಹುಟ್ಟೋ ಮಗುವಿನಲ್ಲಿ ಬರ್ತ್ ಡಿಫೆಕ್ಟ್ಸ್, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ ಆಗದೆ ಇರ್ಲಿ ಅಂದ್ಬಿಟ್ಟು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ನ ಮರೀದೆ ಕೊಡ್ತಾರೆ. ಇದನ್ನ ತಪ್ಪದೆ ತಗೊಳ್ಬೇಕು. ಸೊ ಯಾರ ಮನೆಯಲ್ಲಿ ಹೆಣ್ಮಗು ಇದ್ದು ಅವರು ಗರ್ಭಿಣಿ ಆಗಿದ್ದಾರೆ ಅಂದ್ರೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಯಾಕೆ ಟ್ಯಾಬ್ಲೆಟ್ ಕೊಡ್ತಾರೆ ಅಂದ್ರೆ ಆಹಾರದಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಸೊ ಇದು ನಾವು ತುಂಬಾ ಹೆಚ್ಚು ಪ್ರಮಾಣ ಬಳಸಬೇಕು ನಮಗೆ ರಿಕ್ವೈರ್ಮೆಂಟ್ ನ ಮೀಟ್ ಆಗಕ್ಕೆ. ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಕೊಡೋದು. ಅಂಡ್ ಅದರ್ ಸೋರ್ಸಸ್ ವಾಟ್ ಆರ್ ಎಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಆರೆಂಜಸ್, ಆರೆಂಜ್ ಜ್ಯೂಸ್, ಡ್ರೈ ಬೀನ್ಸ್, ಪೀಸ್, ಬಟಾಣಿ ಕಾಳು, ಮತ್ತೆ ಇದ್ರಲ್ಲೆಲ್ಲ ಫಾರ್ಟಿಫೈಡ್ ಬ್ರೆಡ್ಸ್ ಅಂಡ್ ಸೀರಿಯಲ್ಸ್ ಇದ್ರಲ್ಲಿ ಹಾಕಿರುತ್ತೆ. ಇದಲ್ಲದೆ ಕ್ಯಾಲ್ಸಿಯಂ ಇಂಟೇಕು ಸಾಕಷ್ಟು ಇರ್ಬೇಕು. ಅದಕ್ಕೆ ನೀವು ಹಾಲು, ಮೊಸರು ಇದನ್ನೆಲ್ಲ ಬಳಸ್ಬೋದು. ಮೀನ್ ತಿನ್ನೋರು ಮೀನ್ ತಿನ್ಬಹುದು, ಅದ್ರಲ್ಲಿ ನಮ್ಗೆ ಕ್ಯಾಲ್ಸಿಯಂ ಅಂಶ ಒದಗ್ ಬರುತ್ತೆ. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಬಿಫೋರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ couples go to doctors and talk about all this. So if they ಅವ್ರದ್ದು ರಿಕ್ವೈರ್ಮೆಂಟ್ಸ್ ಆಫ್ ಫೋಲಿಕ್ ಆಸಿಡ್, ಕ್ಯಾಲ್ಸಿಯಂ ಇದೆಲ್ಲ ಶುರುವಿಂದಲೇ ತಗೊಂಡು ಆಮೇಲೆ ಪ್ರೆಗ್ನೆಂಟ್ ಆದ್ರೆ then definitely they can avoid many of the problems which are associated during pregnancy. Okay, now there are also high risk pregnancies. ಕೆಲವು ಎನಿಮಿಯಾ ಅಂತ ಹೇಳ್ತೀವಿ. ಏನು ರಕ್ತದಲ್ಲಿ ಇದರ ಅಂಶ ಹಿಮೋಗ್ಲೋಬಿನ್ ಅಷ್ಟೇ ತಾನೇ ಕಡಿಮೆ ಇರೋದು ಅಷ್ಟೇ ತಾನೇ ಅಂತ ನಾವು ಹೇಳಕ್ಕೆ ಆಗಲ್ಲ. ಇದರಿಂದ ಸಾವಾಗಕ್ಕೂ ಸಾಧ್ಯ ಇರುತ್ತೆ ಡೆಲಿವರಿ ಟೈಮ್ ನಲ್ಲಿ. ಸೊ ಎನಿಮಿಯಾನು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಆಮೇಲೆ ಯಾವ ವಯಸ್ಸಿನಲ್ಲಿ ಆ ಮಗು ಹೆಣ್ಣು ಪ್ರೆಗ್ನೆಂಟ್ ಆಗಿದೆ, ಟೀನೇಜ್ ನಲ್ಲಿ ಆದ್ರೆ ಅದು ಡೆಫಿನೆಟ್ಲಿ ಇಟ್ ಇಸ್ ಅ ಹೈ ರಿಸ್ಕ್, ಬಿಕಾಸ್ ದಟ್ ಇಸ್ ನಾಟ್ ಅ ಮ್ಯಾರೇಜಬಲ್ ಏಜ್. ಅಂಡ್ ಡಯಾಬಿಟೀಸ್ ಇದ್ದವ್ರಿಗೆ ಪ್ರೆಗ್ನೆಂಟ್ ಆದ್ರೆ ಆಗಬಹುದು, ಬಟ್ ಮ್ಯಾನೇಜ್ ಮಾಡಬಹುದು. ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಹೈ ಬ್ಲಡ್ ಪ್ರೆಷರ್, ಕೆಲವರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ದಟ್ ಇಸ್ ಆಲ್ಸೋ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಇಟ್ ರಿಕ್ವೈರ್ಸ್ ಮೋರ್ ಕೇರ್ ಅಂಡ್ ವೇಟ್. ನಾವು ಬಿಫೋರ್ ಬೀಯಿಂಗ್ ಪ್ರೆಗ್ನೆಂಟ್, ಗರ್ಭಿಣಿ ಆಗೋ ಮುಂಚೆನೆ ಹೆಂಗಸಿನ ವೇಟ್ ಜಾಸ್ತಿ ಇದ್ರೆ ಸ್ವಲ್ಪ ವೇಟ್ ಲಾಸ್ ಮಾಡಿ ಆಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಓವರ್ ವೇಟ್ ಅಂಡ್ ಒಬೇಸ್ ಇದ್ದವರು ಅವರಿಗೆ ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಸಂಭಾವನೆ ಹಾಗೂ ಶುಗರ್ ಬರೋ ಸಂಭಾವನೆ ಗರ್ಭಾವಸ್ಥೆನಲ್ಲಿ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಸೊ ದೇ ಹ್ಯಾವ್ ಟು ಲೂಸ್ ವೇಟ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ಹಾರ್ಮೋನಲ್ ಚೇಂಜಸ್ ನಾನು ಹೇಳಿದ್ನಲ್ಲ, ಕೆಲವಷ್ಟು ಹಾರ್ಮೋನ್ಸ್ ಅಂದ್ರೆ ಕೆಮಿಕಲ್ ಸಬ್ಸ್ಟೆನ್ಸಸ್ ಇವೆಲ್ಲ ನಮ್ ದೇಹದಲ್ಲಿ ತಯಾರಾಗುತ್ತೆ. ಪ್ರೊಜೆಸ್ಟರಾನ್ ಅನ್ನೋ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅದರಿಂದಲೇ ಅದು ಪ್ರೆಗ್ನೆನ್ಸಿ ಅಂದ್ರೆ ಭ್ರೂಣದ ಬೆಳವಣಿಗೆಗೆ ಹೆಲ್ಪ್ ಆಗೋದು. ಸೊ ಈ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ಹಾಗೂ ಅದ್ರ ಜೊತೆ ಅವ್ರ ವೇಟ್ ಜಾಸ್ತಿ ಇದ್ದು ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಇದ್ರೆ ಇದರಿಂದೆಲ್ಲ ಸ್ವಲ್ಪ ಜೆಸ್ಟೇಷನಲ್ ಡಯಾಬಿಟೀಸ್ ಬರಕ್ಕೆ ಚಾನ್ಸಸ್ ಹೆಚ್ಚು ಮಾಡುತ್ತೆ. ಅಂಡ್ ಜನರಲಿ ಇಟ್ ಇಸ್ ಡಯಾಗ್ನೋಸ್ಡ್ ಅಂದ್ರೆ ಒಂದು 24 weeks ಆಫ್ ಪ್ರೆಗ್ನೆನ್ಸಿ ಮತ್ತೆ 28 ಈ ಅಂತರದಲ್ಲಿ ಡಾಕ್ಟರ್ಸ್ ಅವರ ಆಬ್ಸ್ಟೆಟಿಷಿಯನ್ ಇದನ್ನ ಒಂದು ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಅಥವಾ ಫಾಸ್ಟಿಂಗ್ ಅಂಡ್ PPBS ಮಾಡಿಸೇ ಮಾಡ್ತಾರೆ. ಅಂಡ್ ಇದಕ್ಕೆ ಏನು ಸಲಹೆ ನಾನು ಹೇಳ್ತೀನಿ ಅಂದ್ರೆ, ಡಯಟ್ ಅಂಡ್ ಎಕ್ಸರ್ಸೈಸ್ ಕ್ಯಾನ್ ಹೆಲ್ಪ್ ಕಂಟ್ರೋಲ್ ಬ್ಲಡ್ ಶುಗರ್ ಲೆವೆಲ್ಸ್. ಅಂಡ್ ದೋಸ್ ಹೂ ಡೋಂಟ್ ಕಂಟ್ರೋಲ್ ಇಟ್, ದೋಸ್ ಹೂ become careless and they don't take any action, then it can have an effect ಅವರ ಭ್ರೂಣ ಅಂದ್ರೆ ಫೀಟಸ್ ಮೇಲೆ ಮತ್ತೆ ಹುಟ್ಟೋ ಮಗು ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತೆ ಮುಂದೆ ಅವರಿಗೆ ಟೈಪ್ 2 ಡಯಾಬಿಟಿಸ್ ಬರೋ ಸಂಭಾವನೆ ಜಾಸ್ತಿ ಆಗುತ್ತೆ.
ಆಮೇಲೆ ಇನ್ನೊಂದು ಮಾತು ಇಲ್ಲಿ, ಇನ್ ಕೇಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಡಿಟೆಕ್ಟ್ ಆಗಿದೆ ಅಂದ್ರೆ, ಡಯಾಬಿಟಿಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆಯ್ತು ಅಂದ್ರೆ ಇಟ್ ಇಸ್ ಪಾಸಿಬಲ್ ಅವರು ಟ್ಯಾಬ್ಲೆಟ್ಸ್ ಮಾತ್ರ ಬಳಸಬಾರ್ದು. ಅದರಿಂದ ಭ್ರೂಣದ ಬೆಳವಣಿಗೆಗೆ ಎಫೆಕ್ಟ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಅಸ್ ಟೆರಟೋಜೆನಿಕ್, ಅಂದ್ರೆ ಇಟ್ ಕ್ಯಾನ್ ಅಫೆಕ್ಟ್ ದ ಫಿಸಿಕಲ್ ಗ್ರೋತ್ ಅಂಡ್ ಇವನ್ ದ ಮೆಂಟಲ್ ಗ್ರೋತ್ ಆಫ್ ದ ಫೀಟಸ್. ಸೊ ಹಾಗಾಗಿ ನೋ ಓರಲ್ ಹೈಪೋಗ್ಲೈಸೆಮಿಕ್ಸ್ are prescribed during pregnancy. They have to take insulin only, but they can manage with diet and being regular in exercises. What can be done during pregnancy? One can manage and give birth to a healthy baby. Then I mentioned about menopause, premenstrual syndrome. ಈಗಿನ ನಾವು ಕೇಳಬಹುದು, ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೆಯಲ್ಲೂ ಇರ್ಬೋದು, ಹೆಣ್ಮಕ್ಳು ಪ್ರತಿ ತಿಂಗಳು ಹೊಟ್ಟೆ ನೋವು ಆತರ ಏನೇನೋ ಇದರಿಂದ ಸಫರ್ ಆಗ್ತಾರೆ. ಹೆಂಗಸರಿಗೂ ಇದೆ ಇರೋ ಸಾಮಾನ್ಯ ಪ್ರಾಬ್ಲಮ್ಸ್ ಇದು. ಮೆನೋಪಾಸ್ ಒಂದು 48-50 ಇಯರ್ಸ್ ನಂತರ ಇದು ಋತುಮತಿ ಆಗೋದೊಂದು ನಿಂತು ಹೋಗುತ್ತಲ್ಲ, ಬಟ್ ಅದ್ ತಕ್ಷಣ ನಿಲ್ಲಲ್ಲ. ಇಟ್ ಟೇಕ್ 6 months, ಕೆಲವರಿಗೆ 1 ವರ್ಷನೂ ಆಗ್ಬಹುದು. ಇನ್ ಆಲ್ ದಿಸ್ ವಿ ಡೋಂಟ್ ಹ್ಯಾವ್ ಇನಫ್ ಇನ್ಫಾರ್ಮೇಶನ್. ಅಂದ್ರೆ ಯಾವ ತರದ ಆಹಾರದಿಂದ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಆರ್ ಮೆನೋಪಾಸಲ್ ಸಿಂಪ್ಟಮ್ಸ್ ನಾವು ಹೆಂಗ್ ಕಂಟ್ರೋಲ್ ಮಾಡಬಹುದು ಅಂತ. ಬಟ್ ಆದ್ರೆ ಒಂದು ಗುಡ್ ನ್ಯೂಟ್ರಿಷನ್, ಎಕ್ಸರ್ಸೈಸ್ ಅಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ದ ಬೆಸ್ಟ್ ವೇ ಟು ರಿಲೀವ್ ದಿ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ಸ್. ಇನ್ ದಿಸ್ ಈ ಸನ್ನಿವೇಶದಲ್ಲಿ ಸೋಯಾ ಫ್ಲೋರ್ ಮೇಲೆ ಹೆಚ್ಚಷ್ಟು ರಿಸರ್ಚ್ ಆಗಿದೆ. ಸೋಯಾಬೀನ್ ಇಂದ ತಯಾರಿಸಿರೋ ಸೋಯಾ ಫ್ಲೋರ್, ಅದ್ರಲ್ಲೂ ಡಿಫ್ಯಾಟೆಡ್ ಸೋಯಾ ಫ್ಲೋರ್ ಬಳಸಬಹುದು. ಇದರಲ್ಲಿ ಐಸೋಫ್ಲೇವೋನ್ ಅಂತ ಒಂದು ಅಂಶ ಇದೆ. This has got the hormone-like activity, estrogen-like activity. So you can use it regularly. ಈಗ ಸೋಯಾ ನಮ್ಗೆ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಸ್ವಲ್ಪ ವಾಸನೆ ಬೇರೆ ತರ ಇರುತ್ತೆ. ಅದಕ್ಕೆ ನಾವು ಗೋಧಿ ಹಿಟ್ಟಲ್ಲಿ ಬಳಸ್ಕೊಂಡು 70 ಭಾಗ ಗೋಧಿ, 30 ಭಾಗ ಸೋಯಾ ಫ್ಲೋರ್, ಡಿಫ್ಯಾಟೆಡ್. ಅಂದ್ರೆ ಇದ್ರಲ್ಲಿ ಇದು ಫ್ಯಾಟ್ ಅಂಶನೂ ಜಾಸ್ತಿ ಇದೆ, ಅದಕ್ಕೆ ಡಿಫ್ಯಾಟೆಡ್, ಬೇಗ ಕೆಟ್ಟ ಹೋಗುತ್ತೆ ಆ ಫ್ಲೋರ್. ಅದರಿಂದ ನಾವು ಡಿಫ್ಯಾಟೆಡ್ ಸೋಯಾ ಫ್ಲೋರ್ ಈಗಂತೂ ಎಲ್ಲಾ ಮಾರ್ಕೆಟ್ಸ್ ನಲ್ಲೂ ಸಿಗುತ್ತೆ. So you have to use defatted soya flour, mix it with either ragi flour or rice flour or wheat flour and make chapatis. And this is not only very hengasre tinbekante enilla, soya nalli protein amshanu ಜಾಸ್ತಿ ಇದೆ. ಸೊ ಯಾರಿಗೆ ಸ್ವಲ್ಪ ದೈಹಿಕ ಶಕ್ತಿ ಕಡಿಮೆ ಇದೆ ಅವರು ಪ್ರೋಟೀನ್ ಇರೋ ಆಹಾರಗಳನ್ನ ಬಳಸಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಅವಾಗ ನಾವು ಸೋಯಾ ಇಂದ ತಯಾರು ಮಾಡಿರೋ ಆಹಾರಗಳನ್ನ ತಗೊಳ್ಬಹುದು. ಮುಖ್ಯವಾಗಿ ಇದು ಮೆನೋಪಾಸ್ ಹೆಂಗಸರಿಗೆ ಈ ದೃಷ್ಟಿಯಿಂದ ಸೋಯಾ ಫ್ಲೋರ್ ಬಳಸಬಹುದು. ಆಮೇಲೆ ದೇರ್ ಆರ್ ಮೆನಿ ಸ್ಟಡೀಸ್ ವಿಚ್ ಹ್ಯಾವ್ ಶೋನ್ ದಟ್ ರೆಗ್ಯುಲರ್ ಆಗಿ ಸೋಯಾ ಉಪಯೋಗಿಸಿ ಮಾಡಿರೋ ಆಹಾರಗಳಿಂದ ಅವ್ರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ನ ಕಂಟ್ರೋಲ್ ಮಾಡಬಹುದು. ಅಂಡ್ ಅಗೇನ್ ಐ ವಾಂಟ್ ಟು ಸೇ, I have tested it on myself. I never used any medications or any kind of hormone treatment or anything during my menopause. I managed it with flaxseed and soya. So other chronic diseases is that once our age increases, like especially for women after 45, with overweight and being physically inactive, ಅಂದ್ರೆ ದೈಹಿಕವಾಗಿ ನಾವು ಏನು ಜಾಸ್ತಿ ಕೆಲಸ ಮಾಡದೆ ಹೋದ್ರೆ, ಆಮೇಲೆ ಈಗಂತೂ ಎಲ್ಲ ಗ್ಯಾಡ್ಗೆಟ್ಸ್ ಬಂದಿದೆ, ಕೂತ್ ಕಡೆಯಿಂದ ನಾವು ರಿಮೋಟ್ ಆಗಿ ಎಲ್ಲವನ್ನು ಆಪರೇಟ್ ಮಾಡಬಹುದು. ಸೊ ಸ್ವಲ್ಪ ನಮಗೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ಬಿಟ್ಟಿದೆ. ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಇದ್ರೆ ನಮಗೆ ಡಯಾಬಿಟೀಸ್ ಬರೋ ಸಂಭಾವನೆ ಜಾಸ್ತಿ ಇದೆ. ಹಾಗಾಗಿ ಇದನ್ನ ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಶಾರೀರಿಕ ವ್ಯಾಯಾಮವನ್ನು ಮಾಡೋದು ಅಭ್ಯಾಸವನ್ನು ಮಾಡ್ಕೋಬೇಕು. ದೆನ್ ಆಸ್ಟಿಯೋಪೋರೋಸಿಸ್ ಅಂತ ಹೇಳಿದೆ. ಆಸ್ಟಿಯೋಪೋರೋಸಿಸ್ ಅಂದ್ರೆ ನಮ್ಮ ಮೂಳೆ ಗ್ರಾಜುಯಲಿ ಸವಿಯಕ್ ಶುರು ಆಗುತ್ತೆ. ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್. ಇನ್ ದಿಸ್ ಫಿಗರ್ ಯು ಕ್ಯಾನ್ ಸಿ 2 structures. This is one structure of the bone. This is the normal bone and this is an osteoporotic. ಇಲ್ಲಿ ನಮಗೆ ಗ್ಯಾಪ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಬೇರೆಯವ್ರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ. I'm sorry for the disturbance. Yeah, see, osteoporosis is a skeletal disease. ಇದ್ರಲ್ಲಿ ಏನಾಗುತ್ತೆ, ಗ್ರಾಜುಯಲಿ ಬೋನ್ ಎಷ್ಟು ದಪ್ಪ ಇರುತ್ತೋ ಅದರದ್ದು ಇದು ಪೊರೋಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಬೋನ್ ಟಿಶ್ಯೂ ಡಿಟೋರಿಯರೇಟ್ ಆಗುತ್ತೆ.
ಅದ್ರಿಂದ ಏನಾಗುತ್ತೆ, ಇದು ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತೆ. ಸೊ ನಾರ್ಮಲಿ ಬೋನ್ ಹಿಂಗ್ ಕಾಣಿಸ್ಕೊಳ್ಳುತ್ತೆ, ನೀವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದ್ರೆ. ಇದು ಕ್ರಮೇಣ ಏನಾಗುತ್ತೆ, ಗ್ಯಾಪ್ಸ್ ಜಾಸ್ತಿ ಆಗ್ಬಿಟ್ಟು ಕ್ಯಾಲ್ಸಿಯಂ ಅಂಶ ಇದ್ರಲ್ಲಿ, ಮತ್ತೆ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಬೇರೆ ಮಿನರಲ್ಸ್ ಎಲ್ಲ ಅಂಶ ಕಡಿಮೆ ಆಗ್ಬಿಟ್ಟು ಏನಾಗುತ್ತೆ, ದ ಪೊರಾಸಿಟಿ ಇಟ್ ಬಿಕಮ್ಸ್ ಮೋರ್ ಪೋರಸ್. ಸೊ ನಮ್ದು ವೇಟ್ ಬಿದ್ರೆ ಏನಾಗುತ್ತೆ, ನಾವು ಕೇಳಿದೀವಿ ಎಷ್ಟೋ ಜನ ಜೋರಾಗಿ ಕೂತ್ಕೊಂಡಿದ ತಕ್ಷಣ ಅವ್ರದ್ದು ಹಿಪ್ ಫ್ರಾಕ್ಚರ್ ಆಗಿದೆ, ಅಥವಾ ಬಿದ್ದಿದ್ದ ಬಾತ್ರೂಮ್ ನಲ್ಲಿ ಸ್ಲಿಪ್ ಆಗಿ ಬಿದ್ದಿದ್ದಕ್ಕೆ ಅವ್ರದ್ದು ಏನೋ ಅವರಿಗೆ ಫ್ರಾಕ್ಚರ್ ಆಗಿದೆ ಅಂದ್ಬಿಟ್ಟು. ಸೊ ಆಫ್ಟರ್ 45-50 years women are more prone for osteoporosis. That is because of an imbalanced action. So WHO definition is this, but I just want to tell you this, andre women are more prone. Low peak bone mass ಮತ್ತೆ ಹಾರ್ಮೋನಲ್ ಚೇಂಜಸ್ ನಮ್ಮಲ್ಲಿ ಮೆನೋಪಾಸ್ ನಲ್ಲಿ ಆಗಿರೋದ್ರಿಂದ, ಆಮೇಲೆ women live longer than men. So these are the observations worldwide, and there is a general understanding that ಹೆಂಗಸರಲ್ಲಿ osteoporosis chances are 3 times more common than men, sorry. And 1 in 3 women over 50 years suffer from osteoporosis. 1 in 5 men over 50 years suffer from osteoporosis. And the fractures are most of the fractures, especially 15 to 30% of the fractures in men and 30 to 50% of the fractures which are seen in women, ಅದು osteoporosis ಇಂದೇ ಆಗೋದು. ಆಮೇಲೆ ಇಲ್ಲಿ ಒಂದು ನೋಡಿ ಕಂಪ್ಯಾರಿಸನ್, ವೆಸ್ಟರ್ನ್ ಬೇರೆ ದೇಶದಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ 70 ಮತ್ತೆ 80 ವರ್ಷದ ನಡುವೆ ಬರಕ್ ಸಾಧ್ಯ ಇದೆ ಆಸ್ಟಿಯೋಪೊರೋಸಿಸ್. ಆದ್ರೆ ನಮ್ ದೇಶದಲ್ಲಿ 50-60 ವರ್ಷದ ಈ ರೇಂಜ್ ನಲ್ಲೇನೆ ನಮ್ಗೆ ಆಸ್ಟಿಯೋಪೊರೋಸಿಸ್ ಅಫೆಕ್ಟ್ ಆಗುತ್ತೆ. ಇದಕ್ಕೆ ಕಾರಣ ಅಂದ್ರೆ ರೈಟ್ ಫ್ರಮ್ ಬಿಗಿನಿಂಗ್ ನಮ್ಮ ಕ್ಯಾಲ್ಸಿಯಂ ಸೇವನೆ, ಪ್ರೋಟೀನ್ ಸೇವನೆ ಮತ್ತೆ ದೈಹಿಕ, ಟು ಮೇಂಟೈನ್ ಗುಡ್ ಬೋನ್ ಡೆನ್ಸಿಟಿ we have to develop good habits in early years. 40 ವಯಸ್ಸು ಆದ್ಮೇಲೆ ನಾನು ನನ್ನ ಬೋನ್ ನ ದಪ್ಪ ಮಾಡ್ಕೋತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದು ಬಿಫೋರ್ 20 ಓನ್ಲಿ. ದಟ್ ಇಸ್ ರೈಟ್ ಫ್ರಮ್ ಚೈಲ್ಡ್ಹುಡ್ ಇಟ್ ಸೆಲ್ಫ್. ವಿ ಮಸ್ಟ್ ಬಿ ಫಿಸಿಕಲಿ ಆಕ್ಟಿವ್, ಕನ್ಸ್ಯೂಮ್ ಎ ಬ್ಯಾಲೆನ್ಸ್ ಡಯಟ್, ಎಸ್ಪೆಷಲಿ ಕ್ಯಾಲ್ಸಿಯಂ. ಏನಾಗುತ್ತೆ, ನಾವು ಕ್ರಮೇಣ ವಯಸ್ಸಾದಂಗೆ ನಾವು ಕ್ಯಾಲ್ಸಿಯಂ ಸೇವನೆ ಕಡಿಮೆ ಮಾಡ್ಕೊಂಡು, ಆಮೇಲೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ತುಂಬಾ ಇನ್ಹಿಬಿಟರ್ಸ್ ಇದೆ. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ವಿಚ್ influence absorption of calcium. So because of that, even though you consume more calcium, it might not be 100% absorbed. Maximum is 40% only can be absorbed. So if you consume 500 mg, out of that only 40% or 30% will be absorbed. And as we age, what happens, if our consumption of calcium comes down, then the body will get, ಅಂದ್ರೆ ಅದಕ್ಕೆ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಇರುತ್ತಲ್ವಾ ಡೈಲಿ, ಅದನ್ನ ಬೋನ್ ಇಂದ ಒದಗಿಸ್ಕೊಂಡ್ಬಿಡುತ್ತೆ. ಸೊ ಬೋನ್ ಸವದ್ ಹೋಗ್ತಾ ಇರುತ್ತೆ. ಬೋನ್ ಇಂದ ಕ್ಯಾಲ್ಸಿಯಂ ನ ಪ್ರತಿದಿನ ಪಡ್ಕೋತಾ ಇರೋದ್ರಿಂದ ಬಾಡಿ, ಅದು ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ದ ರೀಸನ್ ವೈ ಆಸ್ಟಿಯೋಪೊರೋಸಿಸ್ ಅಕರ್ಸ್. So as age advances compared to men, women are at a higher risk. ನಾನು ಮುಂಚೆನೆ ಹೇಳಿದೆ, ಇದು irreversible disease, because you can't make your bone thicker. Once they have become porous, you cannot. And genetics, our diet, hormones, age and lifestyle. Being too sedentary, ಅಂದ್ರೆ ಕೂತ್ ಕಡೆನೆ ಎಲ್ಲ ಕೆಲಸ ಮಾಡೋದು, ಜಾಸ್ತಿ ಓಡಾಟ ಇಲ್ಲದೆ ಹೋದ್ರೆ ಫಿಸಿಕಲ್ ಆಕ್ಟಿವಿಟಿನೂ ಇರ್ಬೇಕು. ಸೊ ಅದ್ರಿಂದಲೇ ನಮ್ದು ಮೂಳೆನ ನಾವು ಸ್ಟ್ರಾಂಗ್ ಮಾಡಕ್ ಸಾಧ್ಯ. ಸೊ ಏನೂ ಸಿಂಪ್ಟಮ್ಸ್ ಇರಲ್ಲ, ಇಟ್ಸ್ ಅ ಸೈಲೆಂಟ್ ಡಿಸೀಸ್. one fine day there will be a fracture, so you'll never know when it happens. So what can trigger osteoporosis? ಯಾವ ಕಾರಣದಿಂದ? ಕ್ಯಾಲ್ಸಿಯಂ ಕೊರತೆ ಇದ್ರೆ ನಮ್ಮ ಡಯಟ್ ನಲ್ಲಿ, ಮತ್ತೆ ವಿಟಮಿನ್ ಡಿ. ಈಗ ನಾವೇನಾಗ್ಬಿಟ್ಟಿದೀವಿ, ಎಲ್ಲರೂ ಮನೆಯಲ್ಲೇನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೊರಗಡೆ ಹೆಚ್ಚಾಗಿ ನಾವು ಹೋಗೋದಿಲ್ಲ. ಸನ್ಲೈಟ್ ಇಂದ ನಮ್ಗೆ ವೈಟಮಿನ್ ಡಿ ದೊರಕುತ್ತೆ, ಅದ್ರದ್ದು ಎಕ್ಸ್ಪೋಜರ್ ಕಡಿಮೆ ಆಗಿರೋದ್ರಿಂದ. ಆಮೇಲೆ ಮೆಗ್ನೀಷಿಯಂ ಅನ್ನೋ ಇನ್ನೊಂದು ಖನಿಜಾಂಶಗಳ ಸೇವನೆಯನ್ನು ನಮ್ಮಲ್ಲಿ ಕಡಿಮೆ ಆಗಿದೆ ಆದ್ರಿಂದ. ಸೊ ನಮ್ಗೆ ಹೇಗ್ ಸಿಗತ್ತೆ ಅಂದ್ರೆ, ಕ್ಯಾಲ್ಸಿಯಂ ಎಲ್ಲ ಡೈರಿ ಪದಾರ್ಥಗಳಲ್ಲಿ ಇದೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಲ್ಲಿ ಇದೆ, ಮತ್ತೆ ಸೀ ಫಿಶ್ ನಲ್ಲಿ. ಓಕೆ, ಸೊ ದೀಸ್. ಅಂಡ್ ಇಫ್ ವಿ ಆರ್ ಕನ್ಸ್ಯೂಮಿಂಗ್ ಮೋರ್ ಕಾಫಿನಲ್ಲಿ ಕೆಫಿನ್ ಅಂಶ ಇದೆ, ಅದು ಇಂಟರ್ಫಿಯರ್ ಮಾಡುತ್ತೆ, ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಲ್ಲ. ಮತ್ತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರೆ, ತುಂಬಾ ಸೋಡಿಯಂ ಅಂದ್ರೆ ಸಾಲ್ಟ್ ಇಂಟೇಕ್ ಜಾಸ್ತಿ ಇದ್ರೆ ಕ್ಯಾಲ್ಸಿಯಂ ಕೊರತೆ ಆಗುತ್ತೆ, ಅಬ್ಸಾರ್ಬ್ ಆಗಲ್ಲ. ಮತ್ತೆ ಹೈ ಫಾಸ್ಫರಸ್ ಡಯಟ್ ಆರ್ ವೆರಿ ಹೈ ಪ್ರೋಟೀನ್. I mean, normally in Indians we don't find very high protein consumption.
ಬಟ್ ಡೆಫಿನೆಟ್ಲಿ ಜಾಸ್ತಿ ಕಾಫಿ ಕುಡಿದ್ರೆ, ಅದಕ್ಕೆ ಮಕ್ಕಳಿಗೆ ಕಾಫಿ ಕೊಡಬೇಡಿ ಅಂತ ಹೇಳೋದು. ಯಾಕಂದ್ರೆ ಇಟ್ ಇಂಟರ್ಫಿಯರ್ಸ್ ವಿತ್ ದಿ ಬ್ರೈನ್ ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಇಟ್ ಇಂಟರ್ಫಿಯರ್ಸ್ ವಿತ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್. ಸೊ ದೇ ವಿಲ್ ಹ್ಯಾವ್ ವೀಕರ್ ಬೋನ್ಸ್. ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್, ತುಂಬಾ ಉಪ್ಪಿನ ಸೇವನೆ ಜಾಸ್ತಿ ಇದ್ರೆ, ನಮಗೆಲ್ಲ ಉಪ್ಪಿನಕಾಯಿ ಅಂತೂ ತುಂಬಾ ಇಷ್ಟ. ವಿ ಡೋಂಟ್ ರಿಯಲೈಸ್ ಎಷ್ಟು ಉಪ್ಪು ಇದೆ ನಮ್ಮ ಹೊಟ್ಟೆಗೆ ಅಂತ ಒಂದೊಂದು ಸ್ಪೂನ್ ಉಪ್ಪಿನಕಾಯಿ ಹಾಕೊಂಡ್ರೆ. ಸೊ ಅದರಿಂದನೂ ಎಕ್ಸೆಸಿವ್ ಸೋಡಿಯಂ ಕನ್ಸಂಪ್ಷನ್ ಇಂದ it will interfere with absorption of calcium. Okay, so how we can prevent? Good nutrition and weight bearing exercises like walking, hiking, climbing stairs. And those who are strong enough, who don't have any pain in their knees, can do these kind of activities. These all help to build strong bones. And try to include low fat dairy products like cheese and yogurt. Yogurt is nothing but curd, ಮೊಸರು. ನಾವು ಮನೆಯಲ್ಲೇ ಹೆಪ್ಪಾಕೊಂಡು ಮಾಡ್ಕೊತೀವಲ್ಲ ಪ್ರತಿದಿನ, ನಮಗಂತೂ ನಮ್ಮ ಮೀಲ್ ಇನ್ಕಂಪ್ಲೀಟ್ ಆಗುತ್ತೆ ಮೊಸರು ತಿಂದೆ ಹೋದ್ರೆ. ಅದು ಒಳ್ಳೆ ಅಭ್ಯಾಸ. ಮಿಲ್ಕ್ ಯೂಸ್ ಮಾಡಬಹುದು. ಸೀ ಫಿಶ್ ವಿತ್ ಬೋನ್ಸ್ ತಿನ್ನೋದು ಒಳ್ಳೇದು, ಸಾರ್ಡೈನ್ಸ್ ಅಂಡ್ ಸ್ಯಾಲ್ಮನ್. ಅಂಡ್ ಫಾರ್ ವೆಜಿಟೇರಿಯನ್ಸ್ ಇನ್ಕ್ಲೂಡ್ ಡಾರ್ಕ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಕ್ಯಾಲ್ಸಿಯಂ ಫಾರ್ಟಿಫೈಡ್ ಫುಡ್ಸ್. ಈಗ ಇದನ್ನು ಸಿಗ್ತಾ ಇದೆ. ಬಟ್ ಪ್ರತಿಯೊಂದು ಇದ್ರಲ್ಲೂ ಇದ್ ಬಿಟ್ಟು ಲೆಗ್ಯೂಮ್ಸ್ ಅಂದ್ರೆ ಇಡೀ ಕಾಳುಗಳನ್ನು ಕ್ಯಾಲ್ಸಿಯಂ ಅಂಶ ಇದೆ, ಸೋಯಾನಲ್ಲೂ ಕ್ಯಾಲ್ಸಿಯಂ ಅಂಶ ಇದೆ. ಓಕೆ, ನಾವು ಕ್ಯಾನ್ಸರ್, I mentioned about some types of cancer also are quite common among women, not only in India, in various countries, especially cervical and breast cancer. But no, ಯಾವ ಕಾರಣದಿಂದ ಈ ತರ ಕ್ಯಾನ್ಸರ್ಸ್ ಆಗತ್ತೆ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಇಟ್ ಇಸ್ ಮಲ್ಟಿಫ್ಯಾಕ್ಟೋರಿಯಲ್. ಬಟ್ ಕೆಲವು ಇದು ರಿಸರ್ಚ್ ಇಂದ ನಮಗೆ ಏನ್ ಗೊತ್ತಾಗಿದೆ ಅಂದ್ರೆ, ಒಬೆಸಿಟಿ, ಬೊಜ್ಜುತನ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ವೇರ್ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ, ಮತ್ತೆ ಕೆಲವು ಡೈಟ್ರಿ ಫ್ಯಾಕ್ಟರ್ಸ್, ಹೈ ಫ್ಯಾಟ್ ಇಂಟೇಕ್, ಎಸ್ಪೆಷಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂಡ್ ಟ್ರಾನ್ಸ್ ಫ್ಯಾಟ್, ಇದರ ಇಂಟೇಕ್ ತುಂಬಾ ಜಾಸ್ತಿ ಇದ್ದವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆ ಅಂತ some of the epidemiologic studies have shown. And because they increase the estrogen, one hormone na, when you consume lot of fat, andre high fat now consume madre, it affects the production of certain hormones, especially estrogen. And this will interfere with the immune function. This relation is very intricate, and there's a lot of technicalities which I cannot explain. But however, we must know that excessive fat consumption can also be deleterious, apart from making you develop obesity. Okay, so what ಯಾವ ತರ ನಾವು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬಹುದು ಅಂದ್ರೆ, ನಮ್ಮ ಆಹಾರದಲ್ಲಿ ದಿನನಿತ್ಯ ಹಣ್ಣು, ತರಕಾರಿ ಮತ್ತೆ ಜಾಸ್ತಿ ಇರೋ ನಾರಂಶ ಉಳ್ಳ ಆಹಾರಗಳನ್ನ ನಾವು ಜಾಸ್ತಿಯಾಗಿ ಸೇವನೆ ಮಾಡೋದು. ಇದು ಕೆಲವು ಸ್ಟಡೀಸ್ ಪ್ರೂವ್ ಮಾಡಿದೆ. there is one nurses initiative study ಅಂತ US ನಲ್ಲಿ ನಡೀತಾ ಇದೆ. ಅದರಲ್ಲಿ nearly from 70-80 years they are following, and they have seen that one group of women, they have recommended these diets. Those who followed this, the incidence ಅಂದ್ರೆ breast cancer ಅವರಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಂಡು ಬಂದಿದೆ. ಸೊ ಹಾಗಾಗಿ we have lot of evidence. ಬಟ್ ಪಿನ್ ಪಾಯಿಂಟ್ ಮಾಡಿ ಇದೇ ಆಹಾರದಿಂದ ಕ್ಯಾನ್ಸರ್ ಕಡಿಮೆ ಮಾಡಬಹುದು, ಕ್ಯಾನ್ಸರ್ ಆಗದೆ ಇರಬಹುದು ಅಂತ ಈ ತರದ್ ಯಾವುದೇ ರಿಸರ್ಚ್ ನಮ್ಗೆ ಲಭ್ಯ ಇಲ್ಲ. ಆಮೇಲೆ ತುಂಬಾ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇದೂನು ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಸಂಶೋಧನೆಯಿಂದ ಗೊತ್ತಾಗಿದೆ. ಇತ್ತೀಚೆಗೆ ನಮ್ಮ ದೇಶದಲ್ಲೂ ಯಂಗ್ ಗರ್ಲ್ಸ್ ಅಂಡ್ ಯಂಗ್ ಮೆನ್, ಯಂಗ್ ಬಾಯ್ಸ್ ಆರ್ ಆಲ್ಸೋ ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಆಸ್ ಅ ಫ್ಯಾಷನ್, ಆಸ್ ಏನ್ ಅನ್ಬೇಕು, ಇದನ್ನ ತಡೆ ಹಿಡಿದ್ರೆ ಒಳ್ಳೇದು. ಯಾಕಂದ್ರೆ ಮುಂದೆ ಹೋಗಿ ಅವ್ರಿಗೆ ಫರ್ಟಿಲಿಟಿ ಮೇಲೆ, ಬೇರೆ ಎಲ್ಲ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾರ್ಟ್ ಡಿಸೀಸ್ ಇಸ್ ಒನ್ ಥಿಂಗ್. ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ನಮ್ಮಲ್ಲಿ ತಯಾರಾಗುತ್ತೆ ವಿಮೆನ್ಸ್ ಬಾಡಿನಲ್ಲಿ. ಅದು ನಮಗೆ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಹಾರ್ಟ್ ಡಿಸೀಸಸ್. ಬಟ್ ಮೆನೋಪಾಸ್ ಆದ್ಮೇಲೆ ಏನಾಗುತ್ತೆ, ಈಸ್ಟ್ರೋಜನ್ ತಯಾರಿಕೆ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನಾವು ವಿಮೆನ್ ಆರ್ ಆಲ್ಸೋ ಅಟ್ ಈಕ್ವಲ್ ರಿಸ್ಕ್ ಫಾರ್ ಹಾರ್ಟ್ ಡಿಸೀಸಸ್ ಕಂಪೇರ್ಡ್ ಟು ಮೆನ್. This onset of menopause is one thing which increases the chances of heart attacks, and it increases rapidly after 65 years. So we have to, what type of diet we can consume? One which is a colorful diet, I would say, easy to follow. ಎಲ್ಲಾ ತರದ್ದು ಅಂದ್ರೆ ಬದನೆಕಾಯಿ ಒಂದ್ ಕಲರ್ ಇರುತ್ತೆ, ಬೆಂಡೆಕಾಯಿ ಇನ್ನೊಂದ್ ಕಲರ್ ಇರುತ್ತೆ, ಬೀನ್ಸ್ ಇನ್ನೊಂದ್ ಕಲರ್, ಕ್ಯಾರೆಟ್ ಇನ್ನೊಂದ್ ಕಲರ್. ಸೊ ದಟ್ ಮೀನ್ಸ್ ವಿ ಆರ್ ಕಲರ್ಫುಲ್ ಡಯಟ್ ಇದ್ರೆ ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋ ಒಂದು ಅಂಶಗಳು ನಮ್ಗೆ ಒದಗ್ ಬರುತ್ತೆ. ಮತ್ತೆ ನಾರಿರೋ ಅಂಶಗಳು,
ಅಂದ್ರೆ ಎಲ್ಲಾ ತರಕಾರಿ ಸೊಪ್ಪಲ್ಲಿ ನಾರಾಂಶ ಇರುತ್ತೆ. ಸೊ ಆಮೇಲೆ ಯಾವ ತರದ್ದು ಎಣ್ಣೆ ನಾವು ಬಳಸ್ತಾ ಇದೀವಿ, ಯಾವುದೇ ತರದ ಎಣ್ಣೆ ಬಳಸಿ ನೀವು ಮಿತವಾಗಿ ಬಳಸಿ. ಆಮೇಲೆ ಒಂದೇ ತರದ ಎಣ್ಣೆ ಒಳ್ಳೇದಲ್ಲ. ವಿ ಕ್ಯಾನ್ ಯೂಸ್ ಎ ವೆರೈಟಿ, ಅಂದ್ರೆ ಮೋರ್ ದನ್ ಒನ್ ಟೈಪ್ ಆಫ್ ಆಯಿಲ್ ಇನ್ ಅವರ್ ಡೈಲಿ ಕುಕಿಂಗ್. ಯಾಕಂದ್ರೆ ಆಯಿಲ್ಸ್ದು ಕಾಂಪೋಸಿಷನ್ ಅಂದ್ರೆ ಅದರಲ್ಲಿ ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ. ಎಲ್ಲ ಆಯಿಲ್ ನಲ್ಲಿ ಒಂದೇ ತರದ ಕಾಂಪೋಸಿಷನ್ ಇರಲ್ಲ. ಫ್ಯಾಟಿ ಆಸಿಡ್ಸ್ ಒಂದೊಂದು ಆಯಿಲ್ ನಲ್ಲಿ ಒಂದೊಂದ್ ತರ ಇರುತ್ತೆ. ಹಾಗಾಗಿ 2-3 ತರದ್ದು ನಾವು ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪನೂ ಬಳಸ್ಬೋದು. ಯಾಕಂದ್ರೆ ತುಪ್ಪದಲ್ಲಿರೋ ಫ್ಯಾಟಿ ಆಸಿಡ್ಸ್ ನಮಗೆ ಕಡ್ಲೆಕಾಯಿ ಎಣ್ಣೆ ಆಗಲಿ ಸನ್ಫ್ಲವರ್ ಆಯಿಲ್ ನಲ್ಲಿ ಬರೋದಿಲ್ಲ. ಅದಕ್ಕೆ ವಿ ಕ್ಯಾನ್ ಯೂಸ್, ಬಟ್ ಓವರ್ ಆಲ್ ಮಿತವಾಗಿರ್ಬೇಕು. ಆಂಟಿ ಆಕ್ಸಿಡೆಂಟ್ಸ್ ನಮಗೆ ಹಣ್ಣುಗಳಲ್ಲಿ ಮತ್ತೆ ತರಕಾರಿಗಳಲ್ಲಿ ಸೊಪ್ಪಿಂದ ಸಿಗುತ್ತೆ. ಸೊ ಅದು ನಮಗೆ ಬಾಡಿ ಸೆಲ್ಸ್ ನ ಡ್ಯಾಮೇಜ್ ಮಾಡೋಕೆ ಪ್ರಿವೆನ್ಷನ್ ಅಥವಾ ಪ್ರೊಟೆಕ್ಷನ್ ಆಫರ್ ಮಾಡುತ್ತೆ. ಮತ್ತೆ ಫೈಬರ್ ನಾವು ಎಲ್ಲಾ ತರಕಾರಿಗಳಲ್ಲಿ, ಇಡೀ ಕಾಳುಗಳಲ್ಲಿ, ಕೆಲವರು ಬಾರ್ಲಿ ತಗೊಳ್ಳೋ ಅಭ್ಯಾಸ ಇದ್ರೆ ತಗೊಳ್ಬಹುದು, ಓಟ್ಸುನು. ಬಟ್ ನಾನಂತೂ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ನಮಗೆ ಏನ್ ಅಭ್ಯಾಸ ಇದ್ರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಸೇವನೆ ಮಾಡೋದಿಕ್ಕೆ. ಓಕೆ, ಸೊ ದೇರ್ಫೋರ್ ಗುಡ್ ನ್ಯೂಟ್ರಿಷನ್ ಇಸ್ ದ ಕಾರ್ನರ್ ಸ್ಟೋನ್ ಆಫ್ ಗುಡ್ ಹೆಲ್ತ್ ಫಾರ್ ಎ ವುಮೆನ್. ಅದು ರೈಟ್ ಫ್ರಮ್ ಬಿಗಿನಿಂಗ್, ರೈಟ್ ಫ್ರಮ್ actually our destiny for diseases is decided in our mother's womb. We call it fetal origins of adult disease. ಅಂದ್ರೆ ಯಾರಿಗೆ ಯಾವ ತರದ್ದು ಡಿಸೀಸಸ್ ಮುಂದ್ ಬರಬಹುದು ಅನ್ನೋ ಒಂದು ಏನನ್ಬೇಕು ಜಾತಕ, ಅದು ನಾವು ನಮ್ಮ ತಾಯಿಯ ಇದ್ರಲ್ಲಿ ನಾವು ಭ್ರೂಣಾವಸ್ಥೆ ನಮ್ಮ ತಾಯಿಯ ಇದ್ರಲ್ಲಿ ಯೂಟ್ರಸ್ ನಲ್ಲಿ ಇರ್ತೀವಲ್ಲ, ಅಲ್ಲೇ ಅದು ಗೊತ್ತಾಗುತ್ತೆ. ಸೊ ಯಾವ ತರ ನಮ್ಮ ತಾಯಿ ಯಾವ ತರ ಡಯಟ್ ತಗೋತಾರೆ ಅಂಡ್ ಅವ್ರ ತಾಯಿ ಯಾವ ತರ ತಗೊಂಡಿದ್ದಾರೆ, ಅದು ನಮ್ ತಾಯಿ ಹೆಲ್ತ್ ಮೇಲೆ ಎಫೆಕ್ಟ್ ಆಗಿರತ್ತೆ. ಆಮೇಲೆ ನಾವು ಅವ್ರ ಹೊಟ್ಟೆನಲ್ಲಿ ಇದ್ದಾಗ ಅವ್ರು ಯಾವ ತರ ಸೇವನೆ ಮಾಡ್ತಿದ್ದಾರೆ ಅದು ನಮ್ಮ ಹೆಲ್ತ್ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅನ್ ಜನರೇಷನಲ್ ಇಶ್ಯೂ. ಸೊ ದೇರ್ಫೋರ್ ಎವ್ರಿ ವುಮೆನ್ should maintain a good nutrition intake. Okay, so very quickly on diabetes, why should we change eating habits to improve our health? Okay, and carbohydrates kadme tagoli anta heltivi. ಕಡಿಮೆ ತಗೊಳ್ಬಾರ್ದು. ಹೋಲ್ ಗ್ರೇನ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಲೋ ಫ್ಯಾಟ್ ಮಿಲ್ಕ್ ಇದನ್ನ ನಾವು ಬಳಸಬಹುದು. ಮತ್ತೆ ಶುಗರ್ ಅಂಡ್ ಸ್ಟಾರ್ಚ್, ದೀಸ್ ಆರ್ ದ 2 ಕಾರ್ಬೋಹೈಡ್ರೇಟ್ಸ್. ಈಗ ಬ್ರೆಡ್ ಅಂಡ್ ಐಸ್ ಕ್ರೀಮ್ ಆರ್ ಈಕ್ವಲೆಂಟ್. ಸೊ ಯಾಕಂದ್ರೆ ಆ ತರ ರಿಫೈನ್ಡ್ ಫುಡ್ಸ್, ಇದೆರಡು ರಿಫೈನ್ಡ್ ಫುಡ್ಸ್ ಗೆ ಎಕ್ಸಾಂಪಲ್ಸ್. ಅದಕ್ಕೆ ಇವುಗಳ ಸೇವನೆ ಡಯಾಬಿಟಿಸ್ ಇದ್ದವರು ಮಾಡಬಾರ್ದು. ಆಕಸ್ಮಿಕವಾಗಿ ಯಾವಾಗ್ಲಾದ್ರೂ ಏನೋ ಬೇರೆ ಏನೂ ಇಲ್ಲ ಅಂದಾಗ ಇದನ್ನ occasionally you can take, but that should not be frequent. And there must be consistency. ನಿಮ್ ಮೆಡಿಸಿನ್ ಯಾವಾಗ್ಲೂ ತಗೊಳ್ಳೋದು, ಆಹಾರ ಇನ್ಯಾವಾಗ್ಲೂ ಸೇವನೆ ಮಾಡೋದು ಈ ತರ ಇರಬಾರ್ದು. And you must adjust your food intake according to your medications. Timings should be followed. And there are many factors. ಬಹಳಷ್ಟು ಕಾರಣಗಳಿದೆ ನಮ್ಮ ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡೋದಿಕ್ಕೆ. ಎಷ್ಟು ಕ್ವಾಂಟಿಟಿ ನಾವು ತಿಂತೀವಿ, ಯಾವ ತರದ್ದು ಇದನ್ನ ನಾವು ಬಳಸ್ತಾ ಇದೀವಿ, ಅಂದ್ರೆ ನೀವು ಅಕ್ಕಿನ, ರಾಗಿನ, ಗೋಧಿನ, ಜೋಳನ ಅಥವಾ ಹೆಸರು ಬೇಳೆ ಯಾವ ಕಾಳು ಬಳಸ್ತಾ ಇದ್ದೀರಾ, ತರಕಾರಿನಲ್ಲಿ ಯಾವ ತರದ್ದು. ಸೊ ಸ್ಟಾರ್ಚಸ್ ವ್ಯತ್ಯಾಸ ಇದೆ. ಆಮೇಲೆ ಯಾವ ತರ ನಾವು ಅಡಿಗೆ ಮಾಡ್ತೀವಿ, ಬೇಯಿಸಿ ಮಾಡ್ತೀವೋ ಅಥವಾ ಡೀಪ್ ಫ್ರೈ ಮಾಡ್ತೀವೋ ಅಥವಾ ಪ್ರೆಷರ್ ಕುಕ್ ಮಾಡ್ತೀವೋ ಅಥವಾ ಮೈಕ್ರೋವೇವ್ ಮಾಡ್ತೀವೋ, ಆಮೇಲೆ ಯಾವ ತರ ಪ್ರಾಸೆಸ್ ಮಾಡ್ತೀವಿ, ಸಂಸ್ಕರಣೆ ಅಂತ ಹೇಳ್ತೀವಿ, ದಟ್ ಇಸ್ ಪ್ರಾಸೆಸಿಂಗ್. ದ ಮೋರ್ you soak, grind and process a food, it will be digested very fast. So for people who have diabetes, highly processed foods are to be avoided because it gets digested fast. Okay, so you must limit the amount of sugar or foods that contain sugar, and large amounts of sugar containing foods are not recommended. And nowadays we have glucometers, so it is very easy to check your blood glucose at home and maintain a diary so that you can inform your doctor. And sweeteners bageno, I would advise not to use sweeteners. Try and get hooked on to sugarless tea only or sugarless coffee. If at all you have to use, you can add a pinch of sugar to it rather than use any sweetener. But there are some natural sweeteners also. Excessive use of sweeteners can cause diarrhea, especially in children. Okay, so people who have diabetes ಅವರು ಸ್ವಲ್ಪ ನಾರಾಂಶಗಳನ್ನ ಜಾಸ್ತಿಯಾಗಿ ಬಳಸಬೇಕು. ಯಾಕಂದ್ರೆ ಇಡೀ ಕಾಳುಗಳಲ್ಲಿ, ಹಣ್ಣು ಹಂಪಲ, ತರಕಾರಿ, ಬೀನ್ಸ್, ಪೀಸ್ ಇದ್ರಲ್ಲೆಲ್ಲ ನಾರಾಂಶ ಜಾಸ್ತಿ ಇರುತ್ತೆ. ಸೊ ಇದನ್ನ ಆದಷ್ಟು ನಾವು ಬಳಸಬಹುದು. ಮತ್ತೆ ಫ್ಯಾಟ್,
ಇದು ಎಲ್ಲರಿಗೂ ಅನ್ಸರ್ಸುತ್ತೆ. ಹೆಚ್ಚಾಗಿ ಎಣ್ಣೆ ಸೇವನೆ ಕಡಿಮೆ ಮಾಡಬೇಕು. And there is one thing called as like ನಮ್ಮ research, like I can't be speaking about everything, but I would say that those who are we have found some traditionally ಮನೆಗಳಲ್ಲಿ ಈ ತರದೆಲ್ಲ ನಾವು ಬಳಸ್ತೀವಿ. So we have done lot of research on this. ತುಂಬಾ ಸಂಶೋಧನೆ ಮಾಡಿದೀವಿ. ಏನ್ ಇದ್ ಮಾಡಿ ಒಂದು ಸಿಂಪಲ್ ಆಗಿ ನೀವು ಯಾವ್ದನ್ನ ಅಡಾಪ್ಟ್ ಮಾಡ್ಬೋದು ಅಂದ್ರೆ, ಈಗ ರಾಗಿ ಮುದ್ದೆ ಎಲ್ಲರೂ ತಿನ್ಬಹುದು. ಐ ಮೀನ್ ನಾಟ್ ನೆಸೆಸರಿ ಎಲ್ಲರೂ ತಿನ್ಲೇಬೇಕು ಅಂತಿಲ್ಲ. ಮುದ್ದೆ ತಿನ್ನೋರಿಗೆ ಅದರಲ್ಲಿ ಉದ್ದಿನ ಬೇಳೆ ಮತ್ತೆ ಮೆಂತೆ ಮತ್ತೆ ಸಿಲಿಯಂ ಅನ್ನೋ ಒಂಥರ ಹಸ್ಕು, ಇದು ಮ್ಯಾಂಡೇಟರಿ ಅಲ್ಲ. ಮೆಂತೆ ಮತ್ತೆ ಉದ್ದಿನ ಬೇಳೆ ರಾಗಿ ಇದನ್ನ ಬೆರಕೆ ಮಾಡಿ ನೀವು ಬೀಸಿಸ್ಕೊಂಡು ಇಟ್ಕೊಂಡು ನೀವು ರಾಗಿ ದೋಸೆ ಅವ್ರ ರೊಟ್ಟಿ ಅವ್ರ ಮುದ್ದೆ ಮಾಡ್ಕೊಂಡು ತಿಂದ್ರೆ ನಿಧಾನಕ್ಕೆ ಜೀರ್ಣ ಆಗಿ ಶುಗರ್ಸ್ ಜಾಸ್ತಿ ಆಗಲ್ಲ. So cereal and pulse mix is important. So we have done these studies and established it. Hello, time aitala sir? Okay, I'll be very quick. I think I have just got 2 more slides. Mulberry leaves also we have found to be very useful. And moringa, I told you about the drumstick leaves. And idi ಕಾಳುಗಳು ಮತ್ತೆ ಸಿನ್ನಮನ್ 2 grams cinnamon ತಗೊಂಡ್ರು ಬ್ಲಡ್ ಶುಗರ್ಸ್ ಕಂಟ್ರೋಲ್ ಆಗುತ್ತೆ. ಮೆಂತೆ 20 ಗ್ರಾಮ್ ಅಷ್ಟು ತಗೊಂಡ್ರು ಶುಗರ್ಸ್ ಕಂಟ್ರೋಲ್ ಆಗುತ್ತೆ. Okay, so this is what happens when you consume food which has high sugar in it. Immediately our sugars go up, and when you have less processed, our sugars are maintained at a steady. We have done a lot of research on this, and we have found out the glycemic index of foods. So those which come less than 70 are recommended for diabetes. Maybe another session on diabetes I can speak. I think that is better. Diabetes, yes. You can take it one day. Okay, to end with, I would like to say mixed diet, all grams, all vegetables should be used. The more the color in your diet is better, and a big no for processed foods. Okay, thank you very much for your patient listening. Thank you very much, madam.